ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ಆಗಸ್ಟ್ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕಳೆದ ತಿಂಗಳುಗಳಲ್ಲಿ ಸರ್ವಶಕ್ತನಾದ ದೇವರು ನಮ್ಮನ್ನು ಕಾದು ಕಾಪಾಡಿ ಬರಬಹುದಾದಂಥ ಅಪಾಯ ಅನರ್ಥಗಳಿಂದ, ರೋಗ ದುಃಖಗಳಿಂದ ದೇವರು ನಮ್ಮನ್ನು ಕಾಪಾಡಿ ಈ ಹೊಸ ತಿಂಗಳಿನ ಪ್ರಾರಂಭ ಭಾನುವಾರ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರು ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿದ್ದಾನೆ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು. ಈ ಪವಿತ್ರ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪವಿತ್ರ ಪಾದಪೀಠದ ಕೆಳಗೆ ಕುಳಿತುಕೊಂಡು ನಿಮ್ಮನ್ನು ಆರಾಧಿಸುವಂತೆ, ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವುಗಳು ಸೇರಿ ಬಂದಿದ್ದೇವೆ. ಈ ದಿನದಲ್ಲಿ ಕರ್ತನೆ, ನಾವು ಸಲ್ಲಿಸುವಂಥ ಆರಾಧನೆಗಳು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಆರಾಧನೆಗೆ ಅಡ್ಡಿಯಾಗಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ಮತ್ತು ದಾವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸು. ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಅರಿಕೆ ಮಾಡ್ತಾ ಇದ್ದೇವೆ. ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಮಾತಿನಲ್ಲಿ ಬಂದಂಥ ಎಲ್ಲ ಪಾಪಗಳನ್ನು ಮತ್ತೊಂದು ಆವರ್ತಿ ಒಪ್ಪಿಕೊಳ್ತಾ ಇದ್ದೇವೆ. ಸ್ವಾಮಿ, ನಮ್ಮನ್ನು ಪರಿಶುದ್ಧಪಡಿಸು. ಪವಿತ್ರತೆ ಇಲ್ಲದೆ ನಿಮ್ಮನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡುತ್ತೇವೆ. ಹೀಗಿರಲಾಗಿ ಈ ಮುಂಜಾನೆಯಲ್ಲಿ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಫೇಸ್ಬುಕ್ ಮಾಧ್ಯಮದ ಮೂಲಕ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರಲಾಗಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ, ಮಾಯಲೋಕದೋಳ್ ಬಿರುಗಾಳಿಯೋಳ್, ತೆರೆ ನೊರೆಯೋಳ್ ಹಿಂಸೆ ಕಷ್ಟದೋಳ್, ಕ್ರಿಸ್ತ ತಾನೇ ಬಂಡೆಯು ಎಂಬ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ, ಮಾಯಲೋಕದೋಳ್ ಬಿರುಗಾಳಿಯೋಳ್, ತೆರೆ ನೊರೆಯೋಳ್ ಹಿಂಸೆ ಕಷ್ಟದೋಳ್, ಕ್ರಿಸ್ತ ತಾನೇ ಬಂಡೆಯು. ಸ್ಥಿರ ನಿಲ್ಲುವ, ದೃಢ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು. ಕಡೆವರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜದು ಸೇರ್ವೆವು. ದೃಢ ನಿಲ್ಲಿರಿ ಸತ್ಯಕ್ಕಾಗಿ, ಶುದ್ಧ ಹೃದಯದಿ ಧೈರ್ಯ ಸ್ಥೈರ್ಯಾದಿ, ದೃಢ ನಂಬಿಕೆ ಯೇಸು ಕೊಡುವ, ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ, ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು. ಕಡೆವರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜದು ಸೇರ್ವೆವು.
ಹಿಂಸೆ ಬಂದರು ಎಲ್ಲ ಕಾಲಾದಿ ತಡವಾದರು ಜಯ ನಿಷ್ಠಯ ಕ್ರಿಸ್ತ ತಾನೇ ಬಂಡೆಯು ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು ಕಡೆವರೆಗೂ ಸ್ಥಿರ ನಿಂತಾರೆ ನಿತ್ಯ ರಾಜದೊಳ್ಸೇವೆವು ದೃಢ ನಿಲ್ಲಿರಿ ಶಿಲ್ಬೆಗಾಗಿಯೇ ದುಷ್ಟ ಲೋಕಕ್ಕೆ ಕ್ರೂಜೆ ಮಾತ್ರವೇ ರಕ್ಷಾ ಮಾರ್ಗವು ದೇವನೇ ಬಾಕ ಕ್ರಿಸ್ತ ತಾನೇ ಬಂಡೆಯು ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು ಕಡೆವರೆಗೂ ಸ್ಥಿರ ನಿಂತಾರೆ ನಿತ್ಯ ರಾಜದೊಳ್ಸೇವೆವು ಲೋಕ ಇದ್ದರು ಬಿದ್ದು ಹೋದರು ಸೂರ್ಯ ಚಂದ್ರರು ಸುಟ್ಟು ಹೋದರು ಯೇಸು ಕ್ರಿಸ್ತನು ಸದಾ ಸ್ಥಿರಾನೆ ಕ್ರಿಸ್ತ ತಾನೇ ಬಂಡೆಯು ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು ಕಡೆವರೆಗೂ ಸ್ಥಿರ ನಿಂತಾರೆ ನಿತ್ಯ ರಾಜದೊಳ್ಸೇವೆವು. ಹಲ್ಲೆಲೂಯ. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ ಮಾಯ ಲೋಕದೋಳ್ ಬಿರುಗಾಳಿಯೋಳ್ ತೆರೆ ನೋರೆಯೋಳ್ ಹಿಂಸೆ ಕಷ್ಟದೋಳ್. ಅದು ಮಾತ್ರವಲ್ಲ, ನಾವು ಹಿಂಸೆ ಬಂದರೂ ಎಲ್ಲ ಕಾಲದಿ ದೃಢವಾಗಿ ನಿಲ್ಲಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ನಾವು ದೃಢವಾಗಿ ನಿಂತಿದ್ದೇವ? ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮತ್ತಾಯನು ಬರೆದ ಸುವಾರ್ತೆ 5, 6 ಮತ್ತು 7 3 ಅಧ್ಯಾಯ ಯೇಸುವಿನ ಪರ್ವತ ಪ್ರಸಂಗ. ಅಂದ್ರೆ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಪ್ರಾರಂಭಿಸಿ ಪ್ರಥಮ ಶಿಷ್ಯರನ್ನು ಮಾಡಿಕೊಂಡು ಗಲಿಲಾಯದಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋಗುತ್ತಿರಲಾಗಿ ಜನರ ಗುಂಪು ಆತನನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿತು. ಹೀಗೆ ಆತನು ಜನರ ಗುಂಪನ್ನು ಕಂಡಾಗ ಒಂದು ಎತ್ತರವಾದ ಪ್ರದೇಶಕ್ಕೆ, ಒಂದು ಎತ್ತರವಾದ ಸ್ಥಳದಲ್ಲಿ ನಿಂತುಕೊಂಡು ಅಥವಾ ಕೂತುಕೊಂಡು ಆತನು ಅವರಿಗೆ ಉಪದೇಶವನ್ನ ಮಾಡಿದ. ನೋಡಿ, ಪ್ರಾರಂಭದಲ್ಲಿ ಒಂದು ವಿಚಾರವನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ಪ್ರತಿಯೊಬ್ಬ ಕ್ರೈಸ್ತ, ಪ್ರತಿಯೊಬ್ಬ ದೇವರ ಮಗನು ಮಗಳು ಪ್ರತಿದಿನ ಓದಬೇಕಾದಂತಹ ಒಂದು ವಾಕ್ಯ ಭಾಗ ಯಾವುದು ಅಂತ ಹೇಳಿದ್ರೆ ಯೇಸುವಿನ ಪರ್ವತ ಪ್ರಸಂಗ. ಪ್ರತಿದಿನ ಓದಬೇಕು ನೀವು.
ಅದು ಪ್ರತ್ಯೇಕವಾಗಿ ಮುಂಜಾನೆ ಎದ್ದೇಳುವಂತಹ ಸಂದರ್ಭದಲ್ಲಿ ಅಥವಾ ಮುಂಜಾನೆಯ ನಿಮ್ಮ ವಾಕ್ಯ ಧ್ಯಾನದ ಸಂದರ್ಭದಲ್ಲಿ ನೀವು ವಾಡಿಕೆ ಪ್ರಕಾರವಾಗಿ ಓದುವಂತಹ ಭಾಗವನ್ನ ಬಿಟ್ಟು ಮತ್ತಾಯನು ಬರೆದ ಸುವಾರ್ತೆ 5, 6, 7 ಅಧ್ಯಾಯವನ್ನ ನೀವು ದಿನಂಪ್ರತಿ ಓದಬೇಕು. ಸೊ ಹೀಗೆ ಹೇಳೋದಕ್ಕೆ ಕಾರಣ ಏನಂದ್ರೆ, ಸೊ ಈ ಅಧ್ಯಾಯಗಳನ್ನು ನಾವು ಓದುವಾಗ ನಮ್ಮ ಕ್ರೈಸ್ತ ಜೀವಿತಕ್ಕೆ ಬೇಕಾದಂತಹ ಬುನಾದಿಯನ್ನ, ಅಡಿಪಾಯವನ್ನ ಈ ಅಧ್ಯಾಯಗಳಲ್ಲಿ ನಾವು ಕಾಣ್ತೇವೆ, ಅಥವಾ ಯೇಸುವಿನ ಪರ್ವತ ಪ್ರಸಂಗದಲ್ಲಿ ನಾವು ಕಾಣ್ತೇವೆ. ನಾವು ಪ್ರತಿದಿನ ಪಾಪಕ್ಕೆ ಪ್ರೇರಿಸಲ್ಪಡುವಂತಹ ಅನೇಕ ಕಾರ್ಯಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ವಾಕ್ಯವನ್ನ ಓದುವುದರಿಂದ, ಈ ವಾಕ್ಯವನ್ನ ಧ್ಯಾನ ಮಾಡುವುದರಿಂದ, ಸೊ ಇಂತಹ ಪಾಪಗಳಿಂದ ತಿಳಿದು ತಿಳಿಯದೆಯೋ ನಾವು ಒಳಗಾಗುವ ಪಾಪದಿಂದ ನಮ್ಮನ್ನು ನಾವೇ ತಪ್ಪಿಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಸೊ ದಯವಿಟ್ಟು ಮತ್ತಾಯನು ಬರೆದ ಸುವಾರ್ತೆ 5, 6, 7 ಅಧ್ಯಾಯಗಳನ್ನ ನಿಮ್ಮ ದೈನಂದಿನ ಧ್ಯಾನ ಸಂದರ್ಭದಲ್ಲಿ ಓದಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ನೋಡಿ, 7ನೇ ಅಧ್ಯಾಯ ಅಂದ್ರೆ ಯೇಸುವಿನ ಪರ್ವತ ಪ್ರಸಂಗವನ್ನ ಯೇಸುಸ್ವಾಮಿ ಮುಕ್ತಾಯಗೊಳಿಸುವಂಥದ್ದು ಒಂದು ಸಾಮ್ಯವನ್ನ ಹೇಳ್ಕೊಂಡು ಅಥವಾ ಒಂದು ಉದಾಹರಣೆಯನ್ನ ಹೇಳ್ಕೊಂಡು ಅಲ್ಲಿ ಇವೆಲ್ಲವನ್ನ ಹೇಳಿ ಮುಗಿಸ್ಬಿಟ್ರು. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಬಿಯಾಟಿಟ್ಯೂಡ್ಸ್, ಯಾರು ಧನ್ಯರು. 5ನೇ ಅಧ್ಯಾಯ 1ನೇ ವಾಕ್ಯದಿಂದ 11ನೇ ವಾಕ್ಯದ ತನಕ, 12ನೇ ವಾಕ್ಯದ ತನಕ 13, 14, 15, 16 ವಾಕ್ಯಗಳಲ್ಲಿ ನಾವು ಏನಾಗಿರ್ಬೇಕು. 13ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆಮೇಲೆ 14ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆಮೇಲೆ ನಾವು ಏನೇನು ಮಾಡಬಾರದು. 16ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನರಹತ್ಯೆ ಮಾಡಬಾರದು. ಅದು ಹಳೆಯ ಒಡಂಬಡಿಕೆಯಲ್ಲಿ ಕೊಟ್ಟಂತಹ ಆಜ್ಞೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕೊಟ್ಟಿರುವಂಥದ್ದು, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬನು ನರಹತ್ಯೆ ಮಾಡ್ತಾನೆ. ಅರ್ಥ, ಹಳೆಯ ಒಡಂಬಡಿಕೆಯಲ್ಲಿ ನರಹತ್ಯೆ ಮಾಡಿದ್ರೆ ಪಾಪ, ಹೊಸ ಒಡಂಬಡಿಕೆಗೆ ಬಂದಂತಹ ಸಂದರ್ಭದಲ್ಲಿ ನಾವು ಕೋಪ ಮಾಡಿಕೊಂಡ್ರೆ ಪಾಪ. ಅದು ನಾನು ಅದಕ್ಕೆ ಹೇಳಿದ್ದು, ನಾವು ಪ್ರತಿದಿನ ಪಾಪಕ್ಕೆ ಪ್ರೇರೇಪಿಸಲ್ಪಡುವಂತ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಸೊ ಈ ಅಧ್ಯಾಯವನ್ನ ಓದುವಂತಹ ಸಂದರ್ಭದಲ್ಲಿ, ಈ ಅಧ್ಯಾಯವನ್ನ ನಾವು ಮನನ ಮಾಡಿದ್ರೆ, ಈ ಅಧ್ಯಾಯವನ್ನ ಧ್ಯಾನ ಮಾಡಿದ್ರೆ ತಕ್ಕ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಬಂದೊದಗುವಂತಹ ಪಾಪದಿಂದ ನಮ್ಮನ್ನು ನಾವೇ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. 1, ನರಹತ್ಯೆ ಮಾಡಬಾರ್ದು. 2, ವ್ಯಭಿಚಾರ ಮಾಡಬಾರ್ದು. ಹಳೆ ಒಡಂಬಡಿಕೆಯಲ್ಲಿ ಸೊ ಹೆಂಡತಿಯನ್ನ ಬಿಟ್ಟು ಬೇರೆಯವರನ್ನ ಸಂಗಮಿಸುವಂಥದ್ದು ವ್ಯಭಿಚಾರ. ಆದ್ರೆ ಹೊಸ ಒಡಂಬಡಿಕೆಗೆ ಬಂದಂತಹ ಸಂದರ್ಭದಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು, ಸೊ ನೀನು ಕೆಟ್ಟ ದೃಷ್ಟಿಯಿಂದ ಒಬ್ಬ ಹೆಂಗಸನ್ನ ನೋಡಿದ್ರೆ ನೀನು ವ್ಯಭಿಚಾರ ಮಾಡ್ಬಿಡ್ತೀಯ. ಆಮೇಲೆ 33ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಸುಳ್ಳಾಣೆ ಇಡಬಾರದು. 31ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಯಾವ ಕಾರಣಕ್ಕೂ ನೀನು ನಿನ್ನ ಹೆಂಡತಿಯನ್ನು ಬಿಟ್ಬಿಡಬಾರದು. ಹಳೆ ಒಡಂಬಡಿಕೆಯಲ್ಲಿ ಕೆಲವು ಕಾರಣಗಳನ್ನ ಇಟ್ಟುಕೊಂಡು ಹೆಂಡತಿಯನ್ನು ಡಿವೋರ್ಸ್ ಮಾಡಬಹುದಾಗಿತ್ತು. ಆದ್ರೆ ಯೇಸುಸ್ವಾಮಿ ಹೇಳಿರುವಂಥದ್ದು, ಯಾವ ಕಾರಣಕ್ಕೂ ನೀನು ನಿನ್ನ ಹೆಂಡತಿಯನ್ನು ಡಿವೋರ್ಸ್ ಮಾಡಬಾರದು. ಕ್ರೈಸ್ತರಾದಂಥವರು ಈ ಅಧ್ಯಾಯವನ್ನು ಓದಿದ್ರೆ ಕ್ರೈಸ್ತರಲ್ಲಿ ಈ ಡಿವೋರ್ಸ್ ಸಂಖ್ಯೆ ಬಹಳ ಕಡಿಮೆ ಆಗ್ತದೆ.
ಇವತ್ತು ಅನೇಕ ಪಾದ್ರಿಗಳು, ಅನೇಕ ಸಭೆಗಳು ಈ ಡಿವೋರ್ಸ್ ಅನ್ನ ಉತ್ತೇಜಿಸುವಂತವರಾಗಿ ಮಾರ್ಪಟ್ಟಿದ್ದಾರೆ. ಹೀಗೆ ವಿಚ್ಛೇದನ ಪಡೆದಂತಹ ವ್ಯಕ್ತಿಗಳನ್ನ ಮರು ವಿವಾಹ ಮಾಡುವಂತಹ ಅನೇಕ ಸಭೆಗಳಿದೆ. ಆದರೆ ಬೈಬಲ್ ಹೇಳ್ತಾ ಇದೆ, ಯಾವ ಕಾರಣಕ್ಕೂ ವಿಚ್ಛೇದನ ಮಾಡಬಾರದು. ಇನ್ ಕೇಸ್ ವಿಚ್ಛೇದನ ಮಾಡಿದ್ರೆ ಇಂಥವಳನ್ನ ಅಥವಾ ಇಂಥವನನ್ನ ಮದುವೆಯಾಗುವಂತಹ ವ್ಯಕ್ತಿ ವ್ಯಭಿಚಾರ ಮಾಡುವಂತವನಾಗಿ ಮಾರ್ಪಡ್ತಾರೆ. ನಾನು ಅದಕ್ಕೆ ಹೇಳಿದ್ದು, ನಿಮ್ಮ ದೈನಂದಿನ ಜೀವಿತದಲ್ಲಿ ಈ ಅಧ್ಯಾಯವನ್ನು ಓದ್ರಿ. ಆಮೇಲೆ 33ನೇ ವಾಕ್ಯದಲ್ಲಿ ಸುಳ್ಳು ಹೇಳಬಾರ್ದು, ಸುಳ್ಳು ಆಣೆ ಇಡಬಾರ್ದು. ನಾವು ಸುಮ್ಮನೆ ಆಣೆ ಇಟ್ಬಿಡ್ತೀವಿ. ದೇವರ ಆಣೆ, ತಾಯಿ ಆಣೆ, ಆ ಆಣೆ, ಈ ಆಣೆ. ಅಂದ್ರೆ ಬೈಬಲ್ ಹೇಳ್ತಾ ಇದೆ, ಯು ಶುಡ್ ನೆವರ್. ಆಮೇಲೆ ಹಳೆ ಉಡಂಬಡಿಕೆಯಲ್ಲಿ ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು. ಈ ರೀತಿಯಾದಂಥ ನಿಯಮ. ಆದರೆ ಹೊಸ ಉಡಂಬಡಿಕೆ ಹೇಳ್ತಾ ಇದೆ, ಮಾಡಬೇಡ. ಯಾರಾದ್ರೂ ನಿನಗೆ ಹೊಡೆದ್ರ ಬಲಗನ್ನೆಗೆ ಹೊಡೆದ್ರೆ ಎಡಗನ್ನೆ ತೋರಿಸು ನೀನು. ಇದು ಬೈಬಲ್ ಹೇಳ್ತಾ ಇದೆ. ಇದು ಸತ್ಯವೇದ ನಮಗೆ ಕಲಿಸುವಂಥದ್ದು. ಇದು ಕ್ರೈಸ್ತತ್ವ ನಮಗೆ ಕಲಿಸುವಂಥದ್ದು. ನಾವು ಕ್ರೈಸ್ತರಾದ ನಾವುಗಳು ನಮ್ಮ ದೈನಂದಿನ ಜೀವಿತದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೇವ. ದಾವೀದನ ಕಥೆಯನ್ನು ಹೇಳ್ಕೊಂಡು, ಅಬ್ರಹಾಮನ ಕಥೆಯನ್ನು ಹೇಳ್ಕೊಂಡು, ಜೋರಾಗಿ ಕೈ ತೊಟ್ಕೊಂಡು ಕಾಣಿಕೆ ಹಾಕೋದ್ರಿಂದ ನೀನು ನಾನು ಕ್ರೈಸ್ತನಾಗೋದಿಲ್ಲ. ನೀನು ನಾನು ಕ್ರೈಸ್ತನಾಗಬೇಕಾದ್ರೆ ಯೇಸುವಿನ ಪರ್ವತ ಪ್ರಸಂಗವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ಆಮೇಲೆ 43ನೇ ವಾಕ್ಯ ಹೇಳ್ತದೆ, ನಿನ್ನ ನೆರೆಯವನನ್ನ ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂಬುದಾಗಿ ಹೇಳಿದೆ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ನಿಮ್ಮ ವೈರಿಗಳನ್ನ ಪ್ರೀತಿ ಮಾಡ್ರಿ. ಅಂದ್ರೆ ಕ್ರೈಸ್ತರಾದ ನಮಗೆ ಈ ಲೋಕದಲ್ಲಿ ಯಾವ ವೈರಿಗಳು ಇಲ್ಲ. ಸೈತಾನನಲ್ಲದೆ. ಆದರೆ ಅತ್ಯಂತ ದುರ್ದೈವವಾದ ಸಂಗತಿ ಅಂದ್ರೆ, ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವ ನಾವುಗಳು ಸೈತಾನನನ್ನ ನಮ್ಮ ಇಂಟಿಮೇಟ್ ಫ್ರೆಂಡ್ ಆಗಿ ಮಾರ್ಪಡಿಸಿಕೊಂಡಿದ್ದೇವೆ. ಆದರೆ ನಮ್ಮ ಸಮಪ್ರಾಯದವರು, ನಮಗೆ ಸರಿ ಸಮಾನರಾದಂಥ ಮನುಷ್ಯರನ್ನು ನಾವು ಹಗೆ ಮಾಡ್ತೇವೆ. ಯೋಚನೆ ಮಾಡಿ. ಬೈಬಲ್ ಏನ್ ಹೇಳ್ತಾ ಇದೆ? ನಿಮ್ಮ ನೆರೆಯವರನ್ನ ಪ್ರೀತಿ ಮಾಡಬೇಕು. ಅದು ಮಾತ್ರ ಸಾಲದು, ನಿಮ್ಮ ವೈರಿಗಳನ್ನ ಸಹ ನಿಮ್ಮನ್ನ ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನೋಡಿ, ಕಳೆದ ದಿನದಲ್ಲಿ ಛತ್ತೀಸ್ಗಢದಲ್ಲಿ ನಡೆದಂತಹ ಸಂಭವ ನಮ್ಮೆಲ್ಲರಿಗೂ ದುಃಖ ತರುವಂತಹದು. ಕಾರಣವಿಲ್ಲದೆ ಇಬ್ಬರು ಸನ್ಯಾಸಿನಿಗಳನ್ನ ಕೈದು ಮಾಡಿ ಅವರ ಮೇಲೆ ಇಲ್ಲ ಸಲ್ಲದ ಫಿರ್ಯಾದಿಗಳನ್ನು ಹಾಕಿ ಸುಮಾರು 9 ದಿನಗಳ ಮಟ್ಟಿಗೆ ಕಾರಣವಿಲ್ಲದೆ ಜೈಲಲ್ಲಿ ಹಾಕಿದ್ರು. ಬಹಳ ದುಃಖಕರವಾದಂಥ ಸಂಗತಿ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಸೊ ಯು ಶುಡ್ ಪ್ರೇ ಫಾರ್ ದೆಮ್. ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಶೋ ಗಾಡ್ಸ್ ಲವ್. ದೇವರ ಪ್ರೀತಿಯನ್ನು ತೋರಿಸ್ರಿ. ನಮಗೆ ಗೊತ್ತು, ಸುಮಾರು 25 ವರ್ಷಗಳ ಹಿಂದೆ ಒರಿಸ್ಸಾದಲ್ಲಿ ನಡೆದಂತಹ ಸಂಭವ. ಗ್ರಾಮ್ ಸ್ಟೈನ್ಸ್ ಆಸ್ಟ್ರೇಲಿಯನ್ ಮಿಷನರಿ ಕುಟುಂಬವಾಗಿ ಬಂದು ಕುಷ್ಠರೋಗಿಗಳ ಸೇವೆ ಮಾಡ್ತಾ ಇದ್ರು. 25 ವರ್ಷಗಳ ಹಿಂದೆ ಆತನ 2 ಮಕ್ಕಳನ್ನ, ತಿಮೋತಿ ಮತ್ತು ಇನ್ನೊಬ್ಬರು ಮರ್ತೋಗ್ಬಿಟ್ಟೆ. 7 ವಯಸ್ಸು 9 ವಯಸ್ಸು ಮಕ್ಕಳು ಸಜೀವವಾಗಿ ಸುಟ್ಟಾಕ್ಬಿಟ್ರು. ಆಕೆಯ ಪತ್ನಿ ಗ್ಲಾಡಿಸ್ ಸ್ಟೈನ್ಸ್ ಅವರು ಹೇಳಿದ್ರು, ಐ ಫರ್ಗಿವ್ ದೆಮ್. ನಾನು ಅವರನ್ನ ಕ್ಷಮಿಸಿಬಿಟ್ಟಿದ್ದೇನೆ. ಯೋಚನೆ ಮಾಡಿ. ಗಂಡನನ್ನ, ತನ್ನಿಬ್ಬರು ಮಕ್ಕಳನ್ನ ಕಳ್ಕೊಂಡಂತಹ ಒಬ್ಬ ವಿಧವೆ
ಅದು ಆಸ್ಟ್ರೇಲಿಯಾದವಳು. ತನ್ನ ಯೌವನ ಪ್ರಾಯದಲ್ಲಿ ಆಕೆ ಹೇಳಿದಂಥ ಮಾತು, ನಾನು ಅವರನ್ನು ಕ್ಷಮಿಸಿದ್ದೇನೆ. ಸೊ ದಿಸ್ ಈಸ್ ವಾಟ್ ದ ಬೈಬಲ್ ಟೀಚ್. ಸೊ ಈ ಒಂದು ಮನೋಭಾವ ಆಕೆಗೆ ಬರೋದಕ್ಕೆ ಕಾರಣ ಏನು? ಅಬ್ರಹಾಮನ ಕತೆ ಕೇಳೋದ್ರಿಂದ ಎಲ್ಲ ಸಿಕ್ಕೋದಿಲ್ಲ ಇವಲ್ಲ. ಹಳೆ ಒಡಂಬಡಿಕೆಯನ್ನು ಪ್ರಸಂಗ ಮಾಡಿದ್ರೆ ಯಾವುದು ನಮಗೆ ಸಿಕ್ಕೋದಿಲ್ಲ. ಹಳೆ ಒಡಂಬಡಿಕೆ ಹೇಳುವಂಥದ್ದು ಮುಯಿಗೆ ಮುಯಿ. ಆದರೆ ಹೊಸ ಒಡಂಬಡಿಕೆ ಹೇಳ್ತಾ ಇದೆ, ಲವ್ ಯುವರ್ ಎನಿಮೀಸ್, ಪ್ರೇ ಫಾರ್ ದೆಮ್, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಆಮೇಲೆ 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಧರ್ಮ ಕಾರ್ಯ, ದಾನ ಕೊಡುವುದು. ನಾವು 4 ಜನ ಕಾಣುವ ರೀತಿಯಲ್ಲಿ ದಾನ ಕೊಡ್ತೇವೆ. 10 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿದು ಅಡ್ವರ್ಟೈಸ್ಮೆಂಟ್ ನಾವು ಮಾಡ್ಕೊಳ್ತೀವಿ. ಕೊಡುವಂಥದ್ದು 100 ರೂಪಾಯಿ ನೋಟ್ ಪುಸ್ತಕ ಮಕ್ಕಳಿಗೆ. ಆದರೆ ಆ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ನಾವು ಖರ್ಚು ಮಾಡುವಂಥದ್ದು 1 ಲಕ್ಷ ರೂಪಾಯಿ. ಕೊಟ್ಟಂತಹ ದಾನ ಕೇವಲ 100 ರೂಪಾಯಿ. ಆ ಕಾರ್ಯಕ್ರಮದ ಆಯೋಜನೆಗೆ ಖರ್ಚು ಮಾಡುವಂಥದ್ದು ನಾವು 1 ಲಕ್ಷ. ಅದನ್ನ ಬೈಬಲ್ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯದಿರಲಿ. ಆಮೇಲೆ ಪ್ರಾರ್ಥನೆ ಮಾಡುವಾಗ ಬ್ಯಾನರ್ ಹಾಕಿ ಪ್ರಾರ್ಥನೆ ಮಾಡಬೇಡಿ. ಇವತ್ತು ಬ್ಯಾನರ್ ಪ್ರೇಯರ್, 21 ದಿನದ ಉಪವಾಸ, 41 ದಿನದ ಉಪವಾಸ, 7 ದಿನದ ಉಪವಾಸ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ನೀನು ಉಪವಾಸ ಮಾಡುವಾಗ ಚೆನ್ನಾಗಿ ಸ್ನಾನ ಮಾಡಿಕೊಂಡು, ಮುಖಕ್ಕೆ ತಲೆಗೆಲ್ಲ ಎಣ್ಣೆ ಹಾಕೊಂಡು, ಮುಖಕ್ಕೆ ಪೌಡರ್ ಹಾಕೊಂಡು ಪ್ರಾರ್ಥನೆ ಮಾಡು, ಉಪವಾಸ ಮಾಡು. ಸೊ ನೀನು ಉಪವಾಸಿ ಎಂದು ನಿನ್ನ ಪಕ್ಕದವನಿಗೆ ಗೊತ್ತಾಗಬಾರ್ದು. ಸೊ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆ ಒಳಗೆ ಪ್ರಾರ್ಥನೆ ಮಾಡು. ಪಬ್ಲಿಕ್ ರೋಡಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಡ. ಸೊ ನಾವು ಪಬ್ಲಿಕ್ ರೋಡಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಬಯಸುವಂಥವರು. ನಾವು ಭಾನುವಾರ ಸಭೆಯಲ್ಲಿ ಕೈಗಳೆತ್ತಿ ಪ್ರಾರ್ಥನೆ ಮಾಡುವುದಕ್ಕೆ ಬಯಸುವಂಥವರು. ಆದರೆ ಸೋಮವಾರದಿಂದ ಶನಿವಾರದ ತನಕ ಒಂದಾವರ್ತಿಯೂ ನಾವು ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿರೋದಿಲ್ಲ. ನೋಡಿ, 19ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ, ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡ್ರಿ, ಅವತ್ತವತ್ತು ಏನು ಬೇಕೋ ಸಾಕು, ಸೇವಿಂಗ್ಸ್ ಬೇಡ, ಎಕ್ಸ್ಟ್ರಾ ಸೇವಿಂಗ್ಸ್ ಬೇಡ. ಸೊ ಇವೆಲ್ಲವನ್ನ ಹೇಳಿ ಮುಗಿಸಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇವೆಲ್ಲ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದವನಿಗೆ ಸಮಾನ. ಸೊ ನಾವು ದೃಢವಾಗಿ ನಿಲ್ಲಬೇಕಾದ್ರೆ, ನಾವು ಹಾಡಿದ್ವಿ, ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ ಮಾಯಲೋಕದೋಳ್ ಬಿರುಗಾಳಿಯೋಳ್ ತೆರೆ ನೊರೆಯೋಳ್ ಹಿಂಸೆ ಕಷ್ಟದೋಳ್. ನಾವು ದೃಢವಾಗಿ ನಿಲ್ಲಬೇಕಾದ್ರೆ ನಮ್ಮ ಬುನಾದಿ, ನಮ್ಮ ಅಡಿಪಾಯ ಅನ್ನುವಂಥದ್ದು ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಆಗಿರಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು, ಮತ್ತಾಯನು ಬರೆದ ಸುವಾರ್ತೆ 5, 6, 7 ಅಧ್ಯಾಯವನ್ನ ಪ್ರತಿದಿನ ಮುಂಜಾನೆ ನೀವು ಓದಬೇಕು. ಓದಿ. ಅನೇಕರು ಹೇಳ್ತಾರೆ, ನನಗೆ ಒಂದು ಜಯಕರವಾದ ಕ್ರೈಸ್ತ ಜೀವಿತವನ್ನ ಮಾಡಬೇಕು. ಪ್ರತ್ಯೇಕವಾಗಿ ಸಾಕ್ಷಿಯ ಸಂದರ್ಭದಲ್ಲಿ ಹೇಳ್ತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನಗೆ ಜಯಕರವಾದ ಕ್ರೈಸ್ತ ಜೀವಿತವನ್ನ 1 ವಾರ ಜೀವಿಸಬೇಕು. ಅದು ಪ್ರಾರ್ಥನೆ ಮಾಡಿದ್ರೆ ಸಿಕ್ಕಲ್ಲಪ್ಪ ಸ್ವಾಮಿ. ಸೊ ಜಯಕರವಾದ ಕ್ರೈಸ್ತ ಜೀವಿತವನ್ನ ಮಾಡಬೇಕಾದ್ರೆ ನೀನೇನ್ ಮಾಡಬೇಕು? ಸೊ ನಿನ್ನ ಅಡಿಪಾಯವನ್ನ, ನಿನ್ನ ಬುನಾದಿಯನ್ನ ಯೇಸು ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟಿರಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆ ಆಗ್ತಾನೆ. ಮಳೆಗಳು ಬಂದು ಹಳ್ಳಗಳು ಎದ್ದವು, ಬಿರುಗಾಳಿ ಬೀಸಿತು, ಮನೆ ಬಂಡೆ ಮೇಲೆ ಇದ್ದದ್ದರಿಂದ ಸ್ಥಿರವಾಗಿ ನಿಂತಿತು. ನಾವೇನಾಡಿದ್ವಿ? ಬಿರುಗಾಳಿಯೋಳ್ ತೆರೆ ನೊರೆಯೋಳ್ ಹಿಂಸೆ ಕಷ್ಟದೋಳ್. ನಾವು ದೃಢವಾಗಿ ನಿಲ್ಲಬೇಕಾದ್ರೆ ನಾವೆಲ್ಲಿರ್ಬೇಕು?
ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಮನೆಯನ್ನ ಕಟ್ಕೊಂಡಿರಬೇಕು. ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ನಾವು ನಮ್ಮನ್ನ ಇಟ್ಕೊಂಡಿರಬೇಕು. ಅದರ 3ನೇ ಶಾಸನದಲ್ಲಿ ನೋಡಿದ್ವಿ, ದೃಢ ನಿಲ್ಲಿರಿ, ವಾಕ್ಯಕ್ಕಾಗಿಯೇ ಹಿಂಸೆ ಬಂದರು, ಎಲ್ಲ ಕಾಲದಿ ತಡವಾದರೂ ಜಯ ನಿಶ್ಚಯ. ಪ್ರಿಯ ದೇವ ಜನರೇ, ಈ 2025ರ 8ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ನಾನು ನಿನ್ನೆ ದಿನದಲ್ಲಿ ನನ್ನ ಪೋಡ್ಕ್ಯಾಸ್ಟಲ್ಲಿ ಒಂದು ಮಾತು ಹೇಳಿದೆ. ಸರ್, ಈ ದಿನದ ಮುಂಜಾನೆಯಲ್ಲಿ ನಾನು ಪೋಡ್ಕ್ಯಾಸ್ಟಲ್ಲಿ ಒಂದು ಮಾತು ಹೇಳಿದೆ. ಈ ವಾರ, ಆಗಸ್ಟ್ ತಿಂಗಳ ಈ ವಾರ 3ನೇ ತಾರೀಕಿನಿಂದ 9ನೇ ತಾರೀಕಿನ ತನಕ ಈ ಒಂದು ವಾರ ನಮ್ಮ ತೀರ್ಮಾನ. ನಮ್ಮ ತೀರ್ಮಾನ ಏನಾಗಿರಬೇಕು ಅಂದ್ರೆ, ನಾವು ಅನೇಕ ಕಡೆ ಪ್ರಯಾಣ ಮಾಡುವಂಥವರು, ಅನೇಕ ವ್ಯಕ್ತಿಗಳನ್ನು ಭೇಟಿಯಾಗುವಂಥವರು. ಹೀಗಿರಲಾಗಿ ಈ ಒಂದು ವಾರ ನಾವು ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಮ್ಮ ಕ್ರೈಸ್ತ ಜೀವಿತವನ್ನ ಕಟ್ಟಿಕೊಂಡವರಾಗಿ, ವೇರೆವರ್ ವಿ ಗೋ, ನಾವು ಎಲ್ಲೇ ಹೋದ್ರೇನು ಆ ಎಲ್ಲ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತಿಗಳಾಗಿ ಮಾರ್ಪಡಬೇಕು ಅಂತ ಹೇಳ್ಬಿಟ್ಟು ಕರಪತ್ರ ಹಂಚೋದಲ್ಲ. ಮಾಡಬೇಡಿ, ಇಂಥ ಮೂರ್ಖತನದ ಕೆಲಸವನ್ನ ಮಾಡಬೇಡಿ. 2024 ಡಿಸೆಂಬರ್ 31ನೇ ತಾರೀಕು ನಾನು ಹುಣಸೂರಿಗೆ ಪ್ರಯಾಣ ಮಾಡಿಸ್ದೆ. ಹುಣಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಗಾಡಿ ನಿಲ್ಲಿಸ್ಕೊಂಡಿರ್ಬೇಕಾದ್ರೆ ಯಾವುದೋ ಒಂದು ಕಾರಣಕ್ಕೆ ಕಾರ್ ನಿಲ್ಲಿಸಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಇದ್ದಕ್ಕಿದ್ದಾಗ ಒಂದು ಕರಪತ್ರ ನನ್ನ ಕಾರೊಳಗೆ ಬಂದು ಬಿದ್ಬಿಡ್ತು. ನೋಡಿದಾಗ ಯಾವುದೋ ಒಂದು ಕ್ರೈಸ್ತ ಸಂಘಟನೆಯ ಒಂದು ಕರಪತ್ರ. ನೋಡಿ, ಯಾವ ಒಂದು ಬೆಲೆ ಇಲ್ಲದೆ ಎಸಿತಾ ಇದ್ದಾರೆ ಕರಪತ್ರನ. ದೇವರ ವಾಕ್ಯ ಈ ರೀತಿ ಎಸೆಯಕ್ಕೆ ಇರುವಂತದಲ್ಲ. ಅವ್ರು ಹೇಳ್ತಾರೆ 108 ನ್ಯಾಯ. ಅಯ್ಯೋ, ಹಿಂಗಾದ್ರೂ ಒಬ್ರು ದೇವ್ರ ವಾಕ್ಯ ಕೇಳಬೇಕು. ನೋಡಿ, 15ನೇ ಶತಮಾನದಲ್ಲಿ ಜೀವಿಸಿದಂತಹ ವ್ಯಕ್ತಿ ಫ್ರಾನ್ಸಿಸ್ ಅಸಿಸಿ, ಆತ ಒಂದು ಮಾತು ಹೇಳಿದ್ದಾರೆ, ಪ್ರೀಚ್ ದ ಗಾಸ್ಪಲ್. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮಾತನ್ನ. ಪ್ರೀಚ್ ದ ಗಾಸ್ಪಲ್, ಸುವಾರ್ತೆಯನ್ನ ಸಾರಿರಿ. ಯೂಸ್ ದ ವರ್ಡ್ ವೆನ್ ಇಟ್ ಈಸ್ ನೆಸೆಸರಿ. ಅಗತ್ಯವಿದ್ದಲ್ಲಿ ಪದಗಳನ್ನ ಬಳಸಿ. ಅಂದ್ರೆ ಈ 3ನೇ ತಾರೀಕಿನಿಂದ ಇವತ್ತಿನಿಂದ ಶನಿವಾರದ ತನಕ ಈ 7 ದಿನ ನೀವು ಕ್ರೈಸ್ತರಾದ ನಾವುಗಳು ಮಾಡಬೇಕಾಗಿರುವಂಥದ್ದು ಒಂದೇ ಒಂದು ಕಾರ್ಯ, ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂಥದ್ದು. ಪ್ರಸಂಗದ ಮೂಲಕವಾಗಿ ಅಲ್ಲ, ಕರಪತ್ರದ ಮೂಲಕವಾಗಿ ಅಲ್ಲ, ಮತ್ತೆ ಜೀವಿತದ ಮೂಲಕವಾಗಿ. ಬೈ ಯುವರ್ ಲೈಫ್. ಈ ಒಂದು ವಾರ ಒಬ್ಬರೊಟ್ಟಿಗೂ ವಾಕ್ಯವನ್ನು ಹಂಚಬೇಡ್ರಿ. ಕೆಲವರಿಗೆ ಕೋಪ ಬರ್ಬೋದು, ಇದು ಕೋಪ ಬಂದ್ರೂ ಪರವಾಗಿಲ್ಲ. ಆದ್ರೆ ನೀವು ಈ ಬರಲಿರುವ ಸೋಮವಾರದಿಂದ ಅಥವಾ ಇಂದು ಮಧ್ಯಾಹ್ನದಿಂದ 100 ವ್ಯಕ್ತಿಗಳನ್ನ ಕಾಣ್ತೀರಾ. ಆದರೆ ಇವರ ಮಧ್ಯದಲ್ಲಿ ನೀವು ನಿಂತಿರುವಂತಹ ಸಂದರ್ಭದಲ್ಲಿ ಯಥಾರ್ಥವಾದ ಸುವಾರ್ತೆಕರಾಗಿ ಬದುಕಿ. ಇದು ದೇವರು ನಿಮ್ಮಿಂದ ಬಯಸ್ತಾ ಇದ್ದಾರೆ. ಪ್ರಿಯರೇ, ಇದು ನಾವು ಧ್ಯಾನ ಮಾಡುವಂಥದ್ದು ಮಿಷನ್, ನಿಯೋಗ, ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್. ಒಂದೆಡೆಯಿಂದ ಎಲ್ಲ ಕಡೆಗೆ ಅಥವಾ ಎಲ್ಲ ಕಡೆಯಿಂದ ಎಲ್ಲ ಕಡೆಗೂ ಯಾವ ರೀತಿ ಬೇಕಾದರೂ ನೀವು ಅದನ್ನ ಭಾಷಾಂತರ ಪಡಿಸ್ಕೊಳ್ಬಹುದು. ಮಿಷನ್, ನಿಯೋಗ ಅಥವಾ ದೌತ್ಯ, ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್. ಅಂದ್ರೆ
ನಾನಿರುವ ಸ್ಥಳದಿಂದ ನಾನು ಹಾದು ಹೋಗುವ ಪ್ರತಿಯೊಂದು ಸ್ಥಳಗಳಲ್ಲಿ ಕ್ರಿಸ್ತನ ನಿಯೋಗವನ್ನ ಅಥವಾ ಯೇಸು ಕ್ರಿಸ್ತನು ನನಗೆ ವಹಿಸಿರುವಂತಹ ದೌತ್ಯವನ್ನ ನಾನು ಪೂರೈಸುವಂತಹ ವ್ಯಕ್ತಿಯಾಗಿರಬೇಕು. ಮಿಷನ್ ಅಥವಾ ದೌತ್ಯ ಇದು ಮನುಷ್ಯ ಕಲ್ಪಿತವಾದದಂಥದಲ್ಲ, ಅಥವಾ ಮನುಷ್ಯನ ಸಂಕಲ್ಪವಲ್ಲ, ಅಥವಾ ಮನುಷ್ಯನ ತೀರ್ಮಾನವಲ್ಲ. ರಾದರ್ ಮಿಷನ್ ಅನ್ನುವಂಥದ್ದು ಏನಾಗಿದೆ, ಇದು ದೇವರ ಭಾಗವಹಿಸುವಿಕೆ. ಇಟ್ಸ್ ಗಾಡ್ ಇಂಟರ್ವೆನ್ಷನ್. ಅಂದ್ರೆ ದೇವರಿಂದ ದೇವರಿಗಾಗಿ ನಿಯೋಗಿಸಲ್ಪಟ್ಟಂಥದ್ದು ಮಿಷನ್ ಅನ್ನುವಂಥದ್ದು, ದೌತ್ಯ ಅನ್ನುವಂಥದ್ದು. ಹಳೆಯ ಒಡಂಬಡಿಕೆಯಿಂದ ನಾವು ನೋಡ್ತೇವೆ, ದೇವರು ಅಬ್ರಹಾಮನನ್ನ ಕರೆದಂಥದ್ದು ಒಂದು ದೈವಿಕವಾದ ನಿಯೋಗಕ್ಕೋಸ್ಕರವಾಗಿ. ಏನು ದೈವಿಕವಾದ ನಿಯೋಗ ಅಥವಾ ದೈವಿಕವಾದ ದೌತ್ಯ ಏನಾಗಿತ್ತು? ಆದಿಕಾಂಡ 12ನೇ ಅಧ್ಯಾಯ ಅದರ 2-3 ವಾಕ್ಯ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದು ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ನಿಯೋಗ, ದೌತ್ಯ. ಆದರೆ ಈ ನಿಯೋಗ, ಈ ಒಂದು ದೌತ್ಯ ಅಬ್ರಹಾಮನ ಜೀವಿತದ ಮೂಲಕ ಪೂರೈಸಲ್ಪಡಬೇಕಾದ್ರೆ ಅಬ್ರಹಾಮ ಏನ್ ಮಾಡಬೇಕು? ಮೊದಲನೇ ವಾಕ್ಯ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟೋಗ್ಬೇಕು. ನಾನು ಹೇಳಿದೆ, ಮಿಷನ್ ಇಸ್ ನಾಟ್ ಮ್ಯಾನ್ಸ್ ಇಂಟೆನ್ಷನ್. ನಿಯೋಗ ಅನ್ನುವಂಥದ್ದು ಮನುಷ್ಯ ಸಂಕಲ್ಪವಲ್ಲ, ಮಾನುಷಿಕವಾದ ಸಂಕಲ್ಪವಲ್ಲ, ಮಾನುಷಿಕವಾದ ತೀರ್ಮಾನವಲ್ಲ. ನಿಯೋಗ, ದೌತ್ಯ, ಮಿಷನ್ ಅನ್ನುವಂಥದ್ದು ಗಾಡ್ಸ್ ಇಂಟರ್ವೆನ್ಷನ್, ದೇವರ ಭಾಗವಹಿಸುವಿಕೆ. ಅಬ್ರಹಾಮನನ್ನ ಕರೆದಂಥದ್ದು ಏನಕ್ಕೆ? ಟು ಮೇಕ್ ಎ ನೇಷನ್, ಒಂದು ಜನಾಂಗವನ್ನ, ಒಂದು ರಾಜ್ಯವನ್ನ ತನ್ನ ಮೂಲಕವಾಗಿ ಉಂಟು ಮಾಡುವುದಕ್ಕೋಸ್ಕರ. ಸೊ ದೇವರು ಮೋಶೆಯನ್ನ ಕರೆದ. ಸೊ ದೇವರು ಮೋಶೆಗೆ ಕೊಟ್ಟಂತಹ ದೌತ್ಯ ಏನಾಗಿತ್ತು? ವಿಮೋಚನಾ ಕಾಂಡ 3ನೇ ಅಧ್ಯಾಯ ಅದರ 8ನೇ ವಾಕ್ಯ. ಅವರ ದುಃಖವನ್ನು ಬಲ್ಲೆನು. ಅಂದ್ರೆ ಇಸ್ರಾಯೇಲ್ ಮಕ್ಕಳು ಈಗ ಎಲ್ಲಿದ್ದಾರೆ? ಐಗುಪ್ತ ದೇಶದಲ್ಲಿ ಇದ್ದಾರೆ. ಐಗುಪ್ತ ದೇಶಕ್ಕೆ ಅವರು ಬಂದು ಸುಮಾರು 400 ವರ್ಷ ಆಯ್ತು. ಈಗ ದೇವರು ಅಬ್ರಹಾಮನಿಗೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಹೇಳಿದ್ರು, ಸೊ ನಿನ್ನ ಸಂತತಿ ತಮ್ಮದಲ್ಲದ ದೇಶದಲ್ಲಿ 400 ವರ್ಷ ಇರ್ತಾರೆ, ಅದಾದ ಮೇಲೆ ಅವರನ್ನ ಬಿಡುಗಡೆ ಮಾಡ್ತೇನೆ. ಸೊ ಆ ಒಂದು ಬಿಡುಗಡೆಯ ದೌತ್ಯವನ್ನ, ಆ ನಿಯೋಗವನ್ನ ದೇವರು ವಹಿಸಿದಂಥದ್ದು ಯಾರಿಗೆ? ಮೋಶೆಗೆ. ಅಲ್ಲಿ ಮೋಶೆಗೆ ಹೇಳುವಂಥದ್ದು, ಅವರ ದುಃಖವನ್ನೆಲ್ಲ ಬಲ್ಲೆನು, ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ನಾನು ಹೇಳಿದೆ, ಮಿಷನ್ ಇಸ್ ಗಾಡ್ ಇಂಟರ್ವೆನ್ಷನ್. ಮಿಷನ್ ಅನ್ನುವಂಥದ್ದು ದೈವಿಕವಾದ ಭಾಗವಹಿಸುವಿಕೆ, ದೈವಿಕವಾದ ಪಾಲ್ಗೊಳ್ಳುವಿಕೆ. ಅದು ಮನುಷ್ಯ ಸಂಕಲ್ಪಿತವಲ್ಲ, ಮನುಷ್ಯನ ತೀರ್ಮಾನವಲ್ಲ. ಇಲ್ಲಿ ದೇವರು ಹೇಳ್ತಾ ಇರುವಂಥದ್ದು, ನಾನು ಇಳಿದು ಬಂದಿದ್ದೇನೆ.
ಸೊ ನೀನೇನು ಮಾಡಬೇಕು? ಇದರ ಫಲವಾಗಿ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ. ಸೊ ದೇವರು ಯೆಹೋವನು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತದಿಂದ ಕರೆತರುವುದಕ್ಕೆ ತೀರ್ಮಾನ ಮಾಡಿ ಈ ನಿಯೋಗವನ್ನ, ಈ ದೌತ್ಯವನ್ನ, ಈ ಒಂದು ಮಿಷನ್ ಅನ್ನ ಯಾರಿಗೆ ವಹಿಸಿದ್ರು? ಮೋಶೆಗೆ ವಹಿಸಿದ್ರು. ಸೊ ಯಾವ ರೀತಿ ಆದಿಕಾಂಡದಲ್ಲಿ ಅಬ್ರಹಾಮನನ್ನ ಕರೆದು ಒಂದು ಜನಾಂಗವನ್ನ ಉಂಟು ಮಾಡುವುದಕ್ಕೆ ತೀರ್ಮಾನ ಮಾಡಿದ್ನೋ ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಮಿಷನ್ ಅನ್ನುವಂಥದ್ದು ಏನು? ಕ್ರೈಸ್ತರಾದ ನಮ್ಮ ಭಾಷೆಯಲ್ಲಿ ಹೇಳೋದ್ರೆ, ನಮ್ಮ ಮಾತಿನಲ್ಲಿ ಹೇಳಿದ್ರೆ, ಸುವಾರ್ತೀಕರಣ ಅನ್ನುವಂಥದ್ದು ನಮ್ಮ ಸಂಕಲ್ಪವಲ್ಲ. ಸುವಾರ್ತೀಕರಣ ನಮ್ಮ ಗುರಿಯಲ್ಲ. ಸುವಾರ್ತೀಕರಣ ಅನ್ನುವಂಥದ್ದು ನಮ್ಮ ಯಾವುದೇ ವಿಧವಾದಂತಹ ಕಾರ್ಯವಲ್ಲ. ಮತ್ತೆ ಸುವಾರ್ತೀಕರಣ ದೇವರ ಭಾಗವಹಿಸುವಿಕೆ. ದೇವರ ಭಾಗವಹಿಸುವಿಕೆ. ನೋಡಿ, ಯೇಸು ಸ್ವಾಮಿ ಹೇಳ್ದ, ಸೊ ನನ್ನ ನಿಮಿತ್ತವಾಗಿ ನಿಮ್ಮನ್ನು ಸೆರೆಮನೆಗೆ ಹಾಕ್ತಾರೆ, ಅಧಿಕಾರಿಗಳ ಬಳಿಗೆ ಕರ್ಕೊಂಡು ಹೋಗ್ತಾರೆ, ಅರಸುಗಳ ಮುಂದೆ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ನೀವು ಏನ್ ಮಾತಾಡಬೇಕು ಎಂಬುದಾಗಿ ನೀವು ಯೋಚನೆ ಮಾಡಬೇಡ್ರಿ. ಆ ಸಂದರ್ಭದಲ್ಲಿ ಆಡತಕ್ಕ ಮಾತುಗಳನ್ನು ದೇವರ ಪವಿತ್ರಾತ್ಮ ನಿಮ್ಮ ಬಾಯಿ ಮೂಲಕವಾಗಿ ಮಾತಾಡಿಸ್ತಾನೆ. ಇದು ನಿಯೋಗ. ಸೊ ನಿಯೋಗ ಅನ್ನುವಂಥದ್ದು ಇವತ್ತು ನಾವು ಕಾಣುವಂಥದ್ದಲ್ಲ. ನಿಯೋಗ, ಹಿಂದಿನ ನಿಯೋಗ, ಹಿಂದಿನ ಮಿಷನ್ ಅನ್ನುವಂಥದ್ದು ಮನುಷ್ಯ ಕಲ್ಪಿತವಾದಂಥದ್ದು. ಸ್ವಲ್ಪ ವ್ಯತ್ಯಾಸವಿಲ್ಲದೆ ಇವತ್ತು ನಡೆಸುತ್ತಿರುವಂತಹ ಎಲ್ಲ ದೌತ್ಯಗಳು, ಎಲ್ಲ ನಿಯೋಗಗಳು ಮನುಷ್ಯ ಕಲ್ಪಿತವಾದದ್ದು ಮಾತ್ರವಾಗಿದೆ. ಆದರೆ ದೇವರು ಭಾಗವಹಿಸುವಂತಹ ನಿಯೋಗ ನಾವು ಮಾಡಬೇಕು. ಗೊತ್ತಲ್ಲ? ಸಿ, ಮಿಷನ್ ಎವ್ರಿವೇರ್ ಟು ಎವ್ರಿವೇರ್, ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್. ನಿಯೋಗ ಒಂದೆಡೆಯಿಂದ ಎಲ್ಲೆಡೆಗೂ. ಇದು ದೇವರು ನಮ್ಮಿಂದ ಬಯಸುವಂಥದ್ದು. ಅಬ್ರಹಾಮನ ಜೀವಿತವನ್ನು ನೋಡಿದ್ವಿ, ಮೋಶೆಯ ಜೀವಿತವನ್ನು ನಾವು ನೋಡಿದ್ವಿ. ಸೊ ಹೀಗೆ ಚರಿತ್ರೆಗಳನ್ನು ನಾವು ಕಾಣ್ತೇವೆ. ಆದರೆ ಇವತ್ತು ನಾನು ಬೇರೆ 3 ವಿಚಾರಗಳನ್ನು ನಿಮ್ಮ ಮಧ್ಯದಲ್ಲಿ ಇಡಕ್ಕೆ ಬಯಸ್ತೇನೆ. 2 ವಿಚಾರಗಳನ್ನು. ಇದೇ ಹಳೆ ಒಡಂಬಡಿಕೆಯಲ್ಲಿ ಎಲಿಯ ಎಂಬ ಪ್ರವಾದಿಯನ್ನು ನಾವು ನೋಡ್ತೇವೆ. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ. ಸೊ ದೇವರು ಎಲಿಯನನ್ನ ಒಂದು ಪ್ರತ್ಯೇಕವಾದ ದೌತ್ಯಕ್ಕೋಸ್ಕರವಾಗಿ ಅಥವಾ ನಿಯೋಗಕ್ಕೋಸ್ಕರವಾಗಿ ಕರೆದು ಬೇರ್ಪಡಿಸುವಂತದ್ದಾಗಿ ನೋಡುತ್ತೇವೆ. ನೋಡಿ, ಎಲಿಯ ವಾಸ ಮಾಡ್ತಾ ಇದ್ದಂಥದ್ದು ಗಿಲ್ಯಾದ್ ಎಂಬ ಒಂದು ಪರ್ವತ ಪ್ರದೇಶದಲ್ಲಿ. ಗಿಲ್ಯಾದ್ ಎನ್ನುವಂಥದ್ದು ಯೋರ್ದಾನಿನ ಪೂರ್ವ ಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ, ಪರ್ವತ ಪ್ರದೇಶ, ಮೌಂಟೇನ್ ಏರಿಯಾ. ಸೊ ಇದು ಮನಸ್ಸೆ ಗೋತ್ರದವರು ಎಂಬುದಾಗಿ ಅನೇಕ ವಿದ್ವಾಂಸರು ಹೇಳ್ತಾರೆ. ಅನೇಕ ದೈವಶಾಸ್ತ್ರ ವಿದ್ವಾಂಸರು ಹೇಳುವಂಥದ್ದು, ಗಿಲ್ಯಾದಿನಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದವರು ಮನಸ್ಸೆ ಗೋತ್ರಕ್ಕೆ ಸೇರಿದಂಥವರು. ಮನಸ್ಸೆ ಯಾರು? ಯೋಸೇಫನ ಮಗನಲ್ಲಿ ಒಬ್ಬ. ಆ ಗೋತ್ರಕ್ಕೆ ಸೇರಿದಂಥವರು ಯಾರು? ಈ ಎಲಿಯ ಎಂಬ ಪ್ರವಾದಿ. ಆದರೆ ಆ ಗಿಲ್ಯಾದಿನಲ್ಲಿ ವಾಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳ ಮೂಲ ಕಸುಬು ಕೃಷಿ, ಬೇರೆ ಏನೂ ಅಲ್ಲ. ಅಂದ್ರೆ ಒಬ್ಬ ಸಾಧಾರಣ ಕೃಷಿಕನಾದಂತಹ ವ್ಯಕ್ತಿಯಾಗಿದ್ದ ಯಾರು? ಎಲಿಯ. ನಾವು ಪ್ರತ್ಯೇಕವಾಗಿ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿದೆ, ಸೊ ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ, ಗಿಲ್ಯಾದಿನಲ್ಲಿ ವೈದ್ಯನಿಲ್ಲವೋ. ಅಂದ್ರೆ ಗಿಲ್ಯಾದಿನಲ್ಲಿ ಒಂದು ವಿಧವಾದಂತಹ ಮಲಾಮನ್ನ ತಯಾರಿಸ್ತಾ ಇದ್ರು.
ಅಂದ್ರೆ ನೋವಿಗೆ ಶಮನವನ್ನ ಉಂಟು ಮಾಡುವಂತಹ ಒಂದು ಔಷಧಿಯನ್ನು ಅಲ್ಲಿ ತಯಾರು ಮಾಡ್ತಾ ಇದ್ರು. ಅದಕ್ಕೆ ಬೇಕಾದಂತಹ ಈ ಸಸ್ಯಗಳು ಅಲ್ಲಿ ಬೆಳೀತಾ ಇದ್ವು. ಯಥೇಚ್ಛಾಗಿ ಬೆಳೆಯುವಂತಹ ಸ್ಥಳ ಎಲ್ಲಿ ಗಿಲ್ಯಾದು. ಸೊ ಈ ಗಿಲ್ಯಾದಿನಲ್ಲಿ ಒಬ್ಬ ಕೃಷಿಕನಾದಂತಹ ವ್ಯಕ್ತಿಯಾಗಿರ್ಬೋದು. ಯಾರು? ಎಲಿಯ. ಎಲ್ಲಿದ್ದಾನೆ? ಸೊ ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಒಂದು ಗ್ರಾಮಾಂತರ ವಾಸಿ, ಗ್ರಾಮದಲ್ಲಿ ವಾಸ ಮಾಡುವಂತ ಒಬ್ಬ ವ್ಯಕ್ತಿ. ಸೊ ಈ ಗ್ರಾಮದಲ್ಲಿ ವಾಸ ಮಾಡುವಂತಹ ವ್ಯಕ್ತಿಯನ್ನ ದೇವರು ಎಲ್ಲಿಗೆ ಕಳಿಸ್ತಾ ಇದ್ದಾನೆ? ಸಮಾರ್ಯಕ್ಕೆ ಕಳಿಸ್ತಾ ಇದ್ದಾನೆ. ಸಮಾರ್ಯ ಪಟ್ಟಣಕ್ಕೆ ಕಳಿಸ್ತಾ ಇದ್ದಾನೆ. ಸಮಾರ್ಯ ಪಟ್ಟಣ ಅನ್ನುವಂಥದ್ದು ಏನು? ಇಸ್ರಾಯೇಲ್ಯರ ರಾಜಧಾನಿ. ಅವಾಗ ನಿಮಗೆ ಡೌಟ್ ಬರ್ಬೋದು, ಏನಪ್ಪ ಇಸ್ರಾಯೇಲ್ಯರ ರಾಜಧಾನಿ ಯೆರೂಸಲೇಮ್ ಅಲ್ವಾ? ಅದು ಯಾರ ಕಾಲದಲ್ಲಿ? ಸೌಲನ ಕಾಲದಲ್ಲಿತ್ತು, ದಾವಿದನ ಕಾಲದಲ್ಲಿತ್ತು, ಸೊಲೊಮೋನನ ಕಾಲದಲ್ಲಿತ್ತು. ಸೊಲೊಮೋನನ ಕಾಲವಾದ ಮೇಲೆ ದೇಶ ಇಬ್ಬಾಗವಾಯಿತು. ಅಲ್ಲಿ ತನಕ ಅಖಂಡ ಇಸ್ರಾಯೇಲ್ ಸಾಮ್ರಾಜ್ಯ ಸೊಲೊಮೋನನ ಕಾಲವಾದ ನಂತರ ರೆಹಬ್ಬೋಮನ ಕಾಲದಲ್ಲಿ ಇಬ್ಬಾಗವಾಯಿತು. ಒಂದು ಯಹೂದ ಸಾಮ್ರಾಜ್ಯ, ಇನ್ನೊಂದು ಇಸ್ರಾಯೇಲ್ ಸಾಮ್ರಾಜ್ಯ. ಯಹೂದ ಸಾಮ್ರಾಜ್ಯವನ್ನ ದಾವೀದನ ಮನೆತನದವರು ಆಳ್ತಾ ಇದ್ರೆ, ಇಸ್ರಾಯೇಲ್ ಸಾಮ್ರಾಜ್ಯವನ್ನ ವಿವಿಧ ಜನರು ಆಳಲು ಶುರು ಮಾಡಿದ್ರು. ಸೊ ಈ ರೀತಿ ಆಳುತ್ತಿದ್ದಂತಹ ವ್ಯಕ್ತಿಯಾಗಿದ್ದ ಆಹಾಬ ಏನ್ ಮಾಡ್ದ? ಸಮಾರ್ಯವನ್ನ ತನ್ನ ರಾಜಧಾನಿಯಾಗಿ ಮಾರ್ಪಡಿಸ್ಕೊಂಡ. ಸಮಾರ್ಯದಲ್ಲಿ ಅವನು ಇದ್ದುಕೊಂಡು ಏನ್ ಮಾಡ್ತಾ ಇದ್ದ? ಅವನು ದೇಶವನ್ನು ಆಳ್ತಾ ಇದ್ದ. 1 ಅರಸು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆಹಾಬನು ಇಸ್ರಾಯೇಲರ ಅರಸನಾಗಿ ಸಮಾರ್ಯ ಪಟ್ಟಣದಲ್ಲಿ 22 ವರ್ಷ ಆಳ್ದ. ಅಂದ್ರೆ ದೇವರು ಗ್ರಾಮಾಂತರದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ, ಎಲಿಯನನ್ನ ಪ್ರವಾದಿಯಾಗಿ ಆರಿಸಿ ಸಮಾರ್ಯದಲ್ಲಿ ಪಟ್ಟಣದಲ್ಲಿ ಇರುವಂತಹ ವ್ಯಕ್ತಿಗೆ ಸಂದೇಶದೊಂದಿಗೆ ಕಳಿಸ್ತಾ ಇದ್ದಾನೆ. ನಿಯೋಗ ಅನ್ನುವಂಥದ್ದು ಕೇವಲ ಒಂದು ಕಡೆ ಮಾತ್ರ ಇರುವಂಥದ್ದಲ್ಲ. ನಿಯೋಗ ಅನ್ನುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಿಸುವಂಥದ್ದು. ಕಳೆದ ವಾರ ನಾನು ಹೇಳಿದೆ, ಪ್ರವಾದಿ ಅನ್ನುವಂಥವನು ಮನುಷ್ಯರಿಗಾಗಿ ಅಥವಾ ದೇವರಿಂದ ಸಂದೇಶವನ್ನು ಹೊಂದಿಕೊಂಡು ಮನುಷ್ಯರಿಗೆ ತಲುಪಿಸುವಂತಹ ವ್ಯಕ್ತಿ ಪ್ರವಾದಿ. ಸೊ ಇಲ್ಲಿ ಎಲಿಯ ಏನ್ ಮಾಡ್ತಾ ಇದ್ದಾನೆ? ದೇವರಿಂದ ಸಂದೇಶವನ್ನು ಹೊಂದಿಕೊಂಡು ಎಲ್ಲಿ ಸಾರ್ತಾ ಇದ್ದಾನೆ? ಪಟ್ಟಣಕ್ಕೆ ಸಾರ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ದೈವಿಕ ನಿಯೋಗ ಅನ್ನುವಂಥದ್ದು ಫ್ರಮ್ ಫೀಲ್ಡ್ ಟು ಪ್ಯಾಲೇಸ್, ಅಂದ್ರೆ ವ್ಯವಸಾಯ ಮಾಡುವ ಸ್ಥಳದಿಂದ ಅರಮನೆಗೆ ತಲುಪಿಸುವಂಥದ್ದು. ಅಲ್ಲಿ ಪ್ರವಾದಿಯಾದಂತಹ ಎಲಿಯ ಹೇಳಿದಂತಹ ಸಂದೇಶ ಏನು? 17ನೇ ಅಧ್ಯಾಯ 1ನೇ ವಾಕ್ಯ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ಯರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳೋದಿಲ್ಲ. ನಮಗೆ ದೇವರು ಕೊಟ್ಟಿರುವಂಥದ್ದು, ದೇವರು ಕೊಡುವಂತಹ ಸಂದೇಶವನ್ನ ಜನರಿಗೆ ತಿಳಿಸುವಂಥದ್ದು. ಸೊ ಇದರಲ್ಲಿ ಎಲಿಯನ ಸಂದೇಶವಿಲ್ಲ. ಸೊ ಇದರಲ್ಲಿ ನನ್ನ ಸಂದೇಶವಿಲ್ಲ. ದೇವರು ಕೊಡುವಂತಹ ಸಂದೇಶವನ್ನ ತಿಳಿಸುವಂಥದ್ದು. ನೋಡಿ, ಗಿಲ್ಯಾದಿನವನಾದ ಅಥವಾ ಗ್ರಾಮಾಂತರದಲ್ಲಿ ಜೀವಿಸುತ್ತಿದ್ದಂತಹ ಎಲಿಯ ದೇವರ ಸಂದೇಶವನ್ನು ಯಾರಿಗೆ ತಲುಪಿಸ್ತಾ ಇದ್ದಾನೆ? ಇಸ್ರಾಯೇಲ್ಯರ ಅರಸನಾದಂತಹ ಆಹಾಬನಿಗೆ ಸಮರ್ಪಿಸ್ತಾ ಇದ್ದಾನೆ. ಸಂದೇಶ ಏನಾಗಿದೆ? ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳೋದಿಲ್ಲ. ನೋಡಿ,
ದಾವೀದ ಅರಸನಾಗಿದ್ದ. ಒಂದು ದಿನ ದಾವೀದ ತನ್ನ ಸೈನ್ಯವನ್ನು ಯುದ್ಧಕ್ಕೆ ಕಳುಹಿಸಿ ತಾನು ತನ್ನ ಅರಮನೆಯಲ್ಲಿ ಸುಖವಾಗಿ ಮಲಗಿದ್ದ. ಹಿಂಗೆ ಮಲಗಿದ್ದಾನೆ. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸಾಯಂಕಾಲ ಆದಾಗ ಎದ್ದಿ ತನ್ನ ಅರಮನೆಯ ಮೇಲ್ಛಾವಣಿಯಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೋಡಬಾರದ ಒಂದು ನೋಟವನ್ನು ನೋಡ್ದ. ನೋಡಿದ ಮಾತ್ರವಲ್ಲ, ನೋಡಿದಂತಹ ವಸ್ತುವನ್ನು ಅವನು ಮೋಹಿಸಿಬಿಟ್ಟ. ಮೋಹಿಸಿದ ಮಾತ್ರವಲ್ಲ, ಅದನ್ನು ತನ್ನದಾಗಿಸಿಕೊಂಡಿದ್ದು ಮಾತ್ರವಲ್ಲ, ತಾನು ಮಾಡಿದ ತಪ್ಪನ್ನು ಮುಚ್ಚುವುದಕ್ಕಾಗಿ ಅದನ್ನು ಬೇರೆಯವರ ತಲೆ ಮೇಲೆ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟ. ನಾವೆಲ್ಲ ಮಾಡುವಂಥದ್ದಿದೆ. ಆ ಅವ್ವ ಅಣ್ಣನ ನೋಡಿದಾಗ ಮೋಹ ಬಂತು. ಮೋಹ ಬಂದಾಗ ಕಿತ್ಕೊಂಡ್ಲು, ತಿಂದ್ಲು, ಗಂಡನಿಗೂ ಕೊಟ್ಲು. ಕೊನೆಗೆ ದೇವ್ರು ಬಂದು ಕೇಳಿದಾಗ ಆವಿನ ಮೇಲೆ ಹಾಕ್ಬಿಟ್ಲು. ಸೇಮ್ ಥಿಂಗ್ ಏರ್. ಯುದ್ಧಕ್ಕೆ ಹೋಗ್ಬೇಕಾಗಿದ್ದಂತ ದಾವೀದ ಯುದ್ಧಕ್ಕೆ ಹೋಗ್ಲಿಲ್ಲ. ಹೊಟ್ಟೆ ತುಂಬ ತಿನ್ಕೊಂಡು ಮಧ್ಯಾಹ್ನ ಮಲಗ್ಬಿಟ್ಟು ಎದ್ದಾಗ ಸುತ್ತಕ್ಕೆ ಒಂದು ಆಸೆ. ಸುತ್ತದ ಸಂದರ್ಭದಲ್ಲಿ ನೋಡಬಾರ್ದನ್ನ ನೋಡ್ದ. ನೋಡಿದ ತಕ್ಷಣ ತಿಳಿಸ್ಬೇಕಾಯಿತು, ಮಾಡಲಿಲ್ಲ. ಸೊ ದೇವರು ನಾತಾನೆಂಬ ಪ್ರವಾದಿಯನ್ನ ಕಳಿಸ್ತಾ ಇದ್ದಾನೆ. ಯಾರ? ನಾತಾನೆಂಬ ಪ್ರವಾದಿಯನ್ನ ದೇವರು ಕಳುಹಿಸಿ ದಾವೀದನಿಗೆ ನಾತಾನ ಒಂದು ಕಥೆ ಹೇಳ್ತಾನೆ. ದಾವೀದ ಒಬ್ಬನಿಗೆ 100 ಕುರಿಗಳಿತ್ತು. ಸೊ ಇನ್ನೊಬ್ಬನಿಗೆ ಒಂದೇ ಒಂದು ಕುರಿ ಇತ್ತು. ಈ ಬಡವ ಏನ್ ಮಾಡ್ದ? ತನ್ನ ಕುರಿಯನ್ನ ತನ್ನ ಮಗಳಾಗಿ ಸಾಕ್ತಾ ಇದ್ದ. ಈ ಕುರಿ ಅವನ ಎದೆ ಮೇಲೆ ಮಲಗ್ತಾ ಇತ್ತು. ಆ ಬಡವನ ತಟ್ಟೆಯಲ್ಲಿ ಊಟ ಮಾಡ್ತಾ ಇತ್ತು. ಅಂದ್ರೆ ಬಂದು ನೆಕ್ಕಿದ್ರೆ ಅವನೇನು ಮಾತಾಡ್ತಾ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ ಆ ಕುರಿಯನ್ನು ಸಾಕ್ತಾ ಇದ್ದ. ಸೊ ಈಗಿರ್ಬೇಕಾದ್ರೆ ಏನಾಯ್ತು, ಒಬ್ಬ ಈ ಐಶ್ವರ್ಯವಂತನ ಮನೆಗೆ ಒಬ್ಬ ಗೆಸ್ಟ್ ಬಂದ. ಸೊ ಈ ಐಶ್ವರ್ಯವಂತ ಏನ್ ಮಾಡ್ದ? ಸೊ ತನ್ನಲ್ಲಿ 100 ಕುರಿಗಳು ಇರಲಾಗಿ, ಸೊ ಇದರಲ್ಲಿ ಒಂದನ್ನ ಕಟ್ ಮಾಡದೆ ಈ ಬಡವನ ಕುರಿಯನ್ನ ಬಲಾತ್ಕಾರದಿಂದ ತೆಗೆದುಕೊಂಡು ಹೋಗಿ ಕಟ್ ಮಾಡಿ ಇವನಿಗೆ ಊಟ ಕೊಟ್ಟು ಕಳಿಸ್ಬಿಟ್ಟ. ಇದು ಕೇಳಿದಾಗ ದಾವೀದನಿಗೆ ಕೋಪ ಬಂದ್ಬಿಟ್ಟ. ನಂತರ ನಾವು ಹಾಗೆ ತಾನೆ, ನಾವೇನೇ ಮಾಡೋ ತೊಂದರೆ ಇಲ್ಲ, ಬೇರೆಯವ್ರು ಮಾಡ್ಬೇಕಾದ್ರೆ ನಾವು ಕೂಗಾಡ್ತೀವಿ ಅಷ್ಟೇ. ನಾವು ಕಾಣಿಕೆ ದುಡ್ಡಿಂದ ಕೈ ಹಾಕಿ ಎತ್ಕೊಂಡ್ಬಿಟ್ಟು ಪಾಕೆಟ್ ಹಾಕ್ತೀವಿ, ನಮಗೆ ತೊಂದರೆ ಇಲ್ಲ. ಆದ್ರೆ ಬೇರೆಯವ್ರು ಎತ್ಕೊಂಡ್ಬಿಟ್ರೆ ಕೂಗಾಡ್ತೀವಿ ನಾವು. ದಾವೀದ ಅಂತ ಫುಲ್ ಕೂಗಾಟ. ಏನ್ ಅದು ರಾಜ ಬೇರೆ ಅಲ್ವಾ, ಏನ್ ಅಧಿಕಾರ ತೋರ್ಸೇ ಬಿಟ್ಟ ಹೊತ್ಲಾಗೆ. ಆಶಿಗೆ ನಾತನ ಒಂದು ಮಾತಾಡ್ದ. ಆ ವ್ಯಕ್ತಿ ಯಾರು ಗೊತ್ತಾ? ನೀನೇ ಕಣ್ಲೆ ಅಂದ. ಒಬ್ಬ ರಾಜನ ಮುಖವನ್ನು ನೋಡಿ ಹೇಳ್ದ, ನೀನೇ ಕಣ್ಲ ಅದು. ಮಿಷನ್, ನಿಯೋಗ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಸೊ ಇದಕ್ಕೆ ದೇವರು ನನ್ನನ್ನ ಕರೆದಿರುವಂಥದ್ದು, ಇದಕ್ಕೆ ದೇವರು ನಿಮ್ಮನ್ನ ಕರೆದಿರುವಂಥದ್ದು, ಇದಕ್ಕೆ ದೇವರು ಪ್ರತಿ ಕ್ರೈಸ್ತರನ್ನ ಕರೆದಿರುವಂಥದ್ದು. ಮುಖದಾಕ್ಷಿಣ್ಯ ಇಲ್ಲ. ಯೆರೆಮ್ಯ ಚಿಕ್ಕ ಹುಡುಗ, ಚಿಕ್ಕ ವಯಸ್ಸ ದೇವರು ಕರೆದ್ಬಿಟ್ಟ. ಅವನ್ನ ಕರೆದ್ಬಿಟ್ಟು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರವಾದಿಯಾಗಿ ನೇಮಿಸಿದ್ದೇನೆ. ಯೆರೆಮ್ಯ ಹೇಳ್ತಾನೆ, ಅಪ್ಪ ಸ್ವಾಮಿ ಬೇಡ, ಸಭಾಸನೆ ಬೇಡ ಇದು ನಮಗೆ, ನಾನೇನು ಚಿಕ್ಕ ಹುಡುಗ, ಐ ಆಮ್ ಸ್ಮಾಲ್. ದೇವರು ಹೇಳ್ತಾನೆ, ನೋ ಡೋಂಟ್ ಟೆಲ್. ಮೋಶೆ ಹೇಳ್ದ, ಅಯ್ಯೋ ನಾನು ತೊದಲವನು, ನನಗೆ ಮಾತು ಬರಕಿಲ್ರಿ ಸ್ವಾಮಿ. ಯೆಹೋವನ್ ಹೇಳ್ಬೇಕ, ಯೆಹೋವನ್ ಹೇಳ್ಬೇಕು ಪಾಪ.
ಆದ್ರೆ ದೇವ್ರು ಹೇಳ್ದ ಬಾರ ನೀನೇ ಸಾಕ್ಬಾರದು ಹೇಳ್ದ. ಇಲ್ಲಿ ಎರೆಮೆ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಚಿಕ್ಕವು, ನೀನೇ ಬಾ. ಅಂದ್ರೆ ನಿಯೋಗಕ್ಕೆ ವಯಸ್ಸು, ನ್ಯೂನ್ಯತೆ, ವಿದ್ಯಾಭ್ಯಾಸ ಇದ್ಯಾವುದು ಅಡ್ಡಿಯಲ್ಲ. ದೇವರು ನಿನ್ನನ್ನ ಕರೆದಿದ್ರೆ ಸೊ ನಿನ್ನ ಮೂಲಕವಾಗಿ ತನ್ನ ಸೇವೆಯನ್ನ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದ್ರೆ ನೀನು ನಾನು ಮಾಡಬೇಕಾಗಿರುವಂಥದ್ದು ಏನು? ದೇವರ ಮಾತಿಗೆ ಕಿವಿಗೊಡುವಂಥದ್ದು. ಇಲ್ಲಿ ಪ್ರವಾದಿಯಾದಂತಹ ಇಲ್ಲಿಗೆ ಏನು ಮಾಡ್ದ? ಅಹಾಬನಿಗೆ ಹೇಳ್ದ, ನಾನು ಸೂಚಿಸಿದ ಹೊರತು ಇನ್ನು ಮುಂದೆ ಮಳೆಯಾಗಲಿ ಮಂಜಾಗಲಿ ಬೀಳೋದಿಲ್ಲ. ಅದು ಹೇಳ್ಬಿಟ್ಟು ಅಹಾಬ ಅರಮನೆಯಲ್ಲೇ ಕೂತ್ಕೊಂಡಿದ್ದಾನೆ, ಎಲಿಯ ಕೆರಿ ತಳ್ಳದ ಬಳಿಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಅಲ್ಲಿ ಎಲಿಯನಿಗೆ ಪ್ರಾಂತ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಬೇಕಾದ ಆಹಾರ ಲಭಿಸ್ತಾ ಇದೆ. ಸೊ ನಂತರ ಅಲ್ಲಿಂದ ದೇವರೇನು ಮಾಡ್ದ? ಎಲಿಯನನ್ನ ಚಾರಾಫ್ತ ಎಂಬ ಊರಿಗೆ ಕಳಿಸ್ತ. ಅಲ್ಲಿ ಒಬ್ಬ ವಿಧವೆಯ ಮನೆಗೆ ಕಳಿಸ್ಕೊಟ್ಟ. ಸೊ ವಿಧವೆಯ ಮನೆಗೆ ಹೋದಂತಹ ಎಲಿಯ ಕೇಳ್ದ, ಅಮ್ಮ ಒಂದು ತಂಬಿಗೆ ನೀರು ಕೊಡು. ಆಕೆ ನೀರನ್ನ ತರುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಬರ್ಬೇಕಾದ್ರೆ ಒಂದು ರೊಟ್ಟಿ ಮಾಡ್ಕೊಂಬ. ಆಕೆ ಹೇಳುದು, ಅಯ್ಯ ಗುರುಗಳೇ, ಪ್ರವಾದಿಯೇ, ಸೊ ನನ್ನಲ್ಲಿರುವಂಥದ್ದು ಒಂದು ಮೊಗೆ, ಒಂದು ಕೈ ಇಟ್ಟು ಮಾತ್ರ. ಸೊ ಅದರಲ್ಲಿ ಒಂದೇ ಒಂದು ರೊಟ್ಟಿ ಮಾಡೋದಕ್ಕೆ ಸಾಧ್ಯ. ಸೊ ಇದು ಮಾಡಿ ತಿಂದು ನಾನು ನನ್ನ ಮಗ ಸಾಯುವುದೊಂದೇ ಬಾಕಿ. ಅಂದ್ರೆ ಇಮ್ಮಿಡಿಯೇಟ್ ಸಾಯಲ್ಲ. ಇಲ್ಲಿಗೆ ಈ ರೊಟ್ಟಿ ಮಾಡಿ ತಿಂದ್ಬಿಟ್ರೆ ಅಲ್ಲಿಗೆ ನಮ್ಮ ಊಟ ಮುಗೀತು. ಇನ್ನು ಊಟ ಇಲ್ಲದೆ ನಾವೇನ್ ಮಾಡಬೇಕು? ಸಾಯುವ ತನಕ ಬದುಕಬೇಕು, ನೀರು ಕುಡ್ಕೊಂಡು ಅಷ್ಟೇ. ಯೋಚನೆ ಮಾಡಿ ಪರಿಸ್ಥಿತಿ ಹೆಂಗಿರ್ಬೋದು. ಆದರೆ ದೇವ್ರು ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡು, ಮೊದಲು ನನಗೆ ಒಂದು ರೊಟ್ಟಿಯನ್ನ ಮಾಡಿಕೊಡು. 12ನೇ ವಾಕ್ಯ ಓದಿ. ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ. ನಾನು ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ. ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು. ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡ್ಕೊಂಡು ಬಾ. ನಿಯೋಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಇಲ್ಲಿಂದ ಕೆರಿತಳ್ಳದಿಂದ ಚಾರಾಫ್ತ ಎಂಬ ಊರಿಗೆ. ಮೊದಲ ನಿಯೋಗ ಎಲ್ಲಿಂದ? ಗಿಲ್ಯಾದಿನಿಂದ ಸಮಾರ್ಯ ಪಟ್ಟಣಕ್ಕೆ. ಆ ನಿಯೋಗದಲ್ಲಿ ಇದ್ದಂತಹ ಸಂದೇಶ ಏನು? ನಾನು ಸೂಚಿಸದ ಹೊರತು ಇನ್ನು ಮುಂದೆ ಕೆಲವು ವರ್ಷ ಮಳೆಯಾಗಲಿ ಮಂಜಾಗಲಿ ಬೀಳೋದಿಲ್ಲ. ಈಗ ಕೆರಿತಳ್ಳದಿಂದ ಹೊರಟಂತ ನಿಯೋಗ ಚಾರಾಫ್ತ ಎಂಬ ಊರಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ವಾಸವಾಗಿದ್ದ ವಿಧವೆಯ ಬಳಿಗೆ ಹೇಳುವಂತ ಸಂದೇಶ ಅನ್ನುವಂಥದ್ದೇ, ಮೊದಲು ನನಗೋಸ್ಕರ ಒಂದು ರೊಟ್ಟಿಯನ್ನ ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿ ಇಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎನ್ನುತ್ತಾನೆ. ನೋಡಿ, ಮೊದಲನೇ ಸಂದೇಶ ನ್ಯಾಯ ತೀರ್ಪಿನ ಸಂದೇಶವಾಗಿದ್ರೆ, ಗಿಲ್ಯಾದಿನಿಂದ ಸಮಾರ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲಿಯನು ಅಹಾಬನಿಗೆ ಕೊಟ್ಟಂತಹ ಸಂದೇಶ ದೇವರ ನ್ಯಾಯ ತೀರ್ಪಿನ ಸಂದೇಶವಾಗಿದ್ರೆ, ಕಿರಿತ್ ಹಳ್ಳದಿಂದ ಚಾರಾಫ್ತಕ್ಕೆ ಹೋದಂತಹ ಎಲಿಯ
ಚಾರಾರ್ಥದಲ್ಲಿರುವಂತಹ ವಿಧವೆಗೆ ಕೊಡುವಂಥದ್ದು ದೈವಿಕವಾದ ಆಶೀರ್ವಾದದ ಸಂದೇಶ. ಒಬ್ಬ ವ್ಯಕ್ತಿ ಎರಡು ಸಂದೇಶ. ಪ್ರೀತಿಯ ದೇವರೇ, ನಮಗೆ ನಿಯೋಗ ಕೊಡಲ್ಪಟ್ಟಿದೆ. ಸೊ ವಿ ಹ್ಯಾವ್ ಎ ಮಿಷನ್ ಟು ಕಂಪ್ಲೀಟ್. ಸೊ ನಾವು ಮಾಡಿ ಮುಗಿಸುವುದಕ್ಕೆ ಬೇಕಾದಂತಹ ನಿಯೋಗದಿಂದ ಕಳುಹಿಸಲ್ಪಟ್ಟಿರುವಂಥದ್ದು. See, what is our mission? ನಮ್ಮ ನಿಯೋಗ ಏನಾಗಿದೆ? ಇದು ಹಳೆ ಒಡಂಬಡಿಕೆಯಲ್ಲಿ ಸಂಭವಿಸಿದ ನಿಯೋಗ ಆಗಿದ್ರೆ ವಾಟ್ ಇಸ್ ಅವರ್ ಮಿಷನ್? ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ ಅಲ್ಲಿ ಪೌಲ ದೇವರು ತನಗೆ ಕೊಟ್ಟಂತಹ ನಿಯೋಗದ ಕುರಿತಾಗಿ ಹೇಳ್ತಾ ಇದ್ದಾನೆ, ಅಥವಾ ದೇವರು ತನಗೆ ವಹಿಸಿದಂತಹ ಸೇವೆ ಕುರಿತಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ನಾವು ಕಾಣುವಂಥದ್ದು ಪೌಲ ಚರಿತ್ರೆ ನಮಗೆ ಗೊತ್ತು. ಪೌಲ ಕ್ರೈಸ್ತರನ್ನ ಹಿಂಸಿಸುವುದಕ್ಕೋಸ್ಕರವಾಗಿ ಮಹಾಯಾಜಕನ ಅನುಮತಿ ಪತ್ರದೊಂದಿಗೆ ದಮಸ್ಕಕ್ಕೆ ಪ್ರಯಾಣ ಬೆಳೆಸ್ತಾರೆ. ಹೀಗೆ ಹೋದಂತಹ ಪೌಲನನ್ನ ದೇವರು ದಮಸ್ಕದ ಪುರದ್ವಾರದಲ್ಲಿ ಹಿಡಿದ್ರು. ಸೊ ಅಲ್ಲಿ ದೇವರು ಪೌಲನಿಗೆ ಒಂದು ನಿಯೋಗವನ್ನು ಕೊಟ್ಟರು, ಅಥವಾ ಒಂದು ದೌತ್ಯವನ್ನು ಒಪ್ಪಿಸಿದ್ರು. ಏನು ದೌತ್ಯ? ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 15ನೇ ವಾಕ್ಯ. ಅಲ್ಲಿ ದೇವರು ಯೇಸುಸ್ವಾಮಿ ಪೌಲನಿಗೆ ಕೊಟ್ಟಂತ ನಿಯೋಗ ದೌತ್ಯ ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವಂಥದ್ದು. ಅರ್ಥ, ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲ್ಯರಿಗೂ ಸುವಾರ್ತೆಯನ್ನು ಸಾರುವಂಥದ್ದು. ಇದು ಪೌಲನಿಗೆ ದಮಸ್ಕದ ಪುರದ್ವಾರದಲ್ಲಿ ಯೇಸು ಕ್ರಿಸ್ತನು ತಾನೇ ಕೊಟ್ಟಂತಹ ನಿಯೋಗ, ದೌತ್ಯ, ಮಿಷನ್. ಸೊ ಇದಾದ ಮೇಲೆ ಪೌಲ ಏನ್ ಮಾಡ್ದ? ತನ್ನ ಮಿಷನರಿ ಪ್ರಯಾಣವನ್ನ ಪ್ರಾರಂಭಿಸ್ತಾ ಸುಮಾರು 3 ವರ್ಷ ಆದ ಮೇಲೆ ತನ್ನ ಮೊದಲನೇ ಮಿಷನರಿ ಪ್ರಯಾಣದಲ್ಲಿ ಸ್ಥಾಪಿಸಿದ ಸಭೆಯಾಗಿತ್ತು ಗಲಾತ್ಯ ಸಭೆ. ಅದಾದ ಮೇಲೆ ಗಲಾತ್ಯ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, 8ನೇ ವಾಕ್ಯ, ಗಲಾತ್ಯ 2:8, ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸ ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವಂತಹ ಕೆಲಸ ನನಗೆ ಕೊಡಲ್ಪಟ್ಟಿರುವುದು. ದೌತ್ಯ, ನಿಯೋಗ, ಮಿಷನ್. ಯೇಸು ಸ್ವಾಮಿ ಪೇತ್ರನಿಗೆ ಪೌಲನಿಗೆ ಕೊಟ್ಟ ನಿಯೋಗ ಏನು? ಸುನ್ನತಿ ಇಲ್ಲದವರಿಗೆ, ಅಂದ್ರೆ ಅನ್ಯರಿಗೆ, ಅಂದ್ರೆ ಯಹೂದ್ಯರಲ್ಲದವರಿಗೆ ಸುವಾರ್ತೆಯನ್ನು ಸಾರುವಂಥದ್ದು. ಪ್ರಿಯರೇ, ಸೊ ನಮ್ಮ ಎಲ್ಲರಿಗೂ ನಿಯೋಗ ಕೊಡಲ್ಪಟ್ಟಿದೆ. ನಮ್ಮೆಲ್ಲರಿಗೂ ನಿಯೋಗ ಕೊಡಲ್ಪಟ್ಟಿದೆ. ನಾನು ಅದಕ್ಕೆ ಹೇಳಿದೆ, ಮತ್ತಾಯನ ಸುವಾರ್ತೆ ಓದ್ರಿ, 5ನೇ ಅಧ್ಯಾಯ ಏನ್ ಹೇಳ್ತಾ ಇದೆ? 12ನೇ ವಾಕ್ಯ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನಿಯೋಗ, ಮಿಷನ್. ಉಪ್ಪು ಸಪ್ಪಗಾದರೆ ಅದನ್ನು ಇನ್ನಾತರಿಂದ ರುಚಿ ಬರಿಸುವುದಕ್ಕೆ ಸಾಧ್ಯ, ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ಯಾವುದಕ್ಕೂ ಬಾರದು. ದೇವರು ನಮಗೆ ವಹಿಸಿರುವಂತಹ ನಿಯೋಗ, ದೌತ್ಯ, ಮಿಷನ್ ಅನ್ನುವಂಥದ್ದು ಲೋಕಕ್ಕೆ ಉಪ್ಪಾಗಿರುವಂಥದ್ದು. ನಾವು ಲೋಕಕ್ಕೆ ಉಪ್ಪಾಗದೆ ಹೋದ್ರೆ ವಿ ಆರ್ ವೇಸ್ಟ್, ಎ ವೇಸ್ಟ್ ಕ್ರಿಶ್ಚಿಯನ್. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ
ಸೆಲ್ಫ್ ಎಕ್ಸಾಮಿನ್ ಮಾಡ್ರಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ರಿ. ಸೊ ನೀವು ರುಚಿ ಇಲ್ಲದಂತಹ ಉಪ್ಪಾಗಿದ್ದೀರಾ. ಅಷ್ಟೇ. ನಮಗೆ ಗೊತ್ತಿರೋದು ಎರಡು ಆಶೀರ್ವಾದ. ಭಾನುವಾರ ಬಂದ್ರೆ ಆಶೀರ್ವಾದ ಸಿಕ್ಕುದು ನಮಗೆ, ಕಾಣಿಕೆ ಹಾಕ್ರೆ ಆಶೀರ್ವಾದ ಸಿಕ್ಕದ, ಮಣ್ಣು ಸಿಕ್ಕಲ್ಲ, ಇರೋದು ಹೋಗುತ್ತಷ್ಟೇ ಕೈಯಿಂದ. ನಿಯೋಗ ರೀ. ನೋಡಿ, ಆದಿಮ ಶತಮಾನದಲ್ಲಿ 2 ವಿಧವಾದ ದುರ್ಬೋಧನೆಗಳು ಸಭೆಯಲ್ಲಿ ಇತ್ತು. ಯಾವ ಕಾಲದಲ್ಲಿ? ಇದೇ ಪೇತ್ರನ ಕಾಲದಲ್ಲಿ, ಇದೇ ಪೌಲನ ಕಾಲದಲ್ಲಿ 2 ವಿಧವಾದ ದುರ್ಬೋಧನೆ. ಒಂದು ದುರ್ಬೋಧನೆ ಯಾವುದು ಗೊತ್ತಾ? ಯಹೂದ್ಯರಿಂದ ಕ್ರೈಸ್ತರಾದವರು. ಯೇಸುಸ್ವಾಮಿಯ ಪುನರುತ್ಥಾನದ ನಂತರವಾಗಿ ಪಂಚಾಶತಮ ದಿನದಲ್ಲಿ ಪಂಚಾಶತಮ ಹಬ್ಬವನ್ನು ಆಚರಿಸುವುದಕ್ಕೆ ವಿವಿಧ ಸ್ಥಳಗಳಿಂದ ಸಾವಿರಾರು ಜನರು ಬಂದಿದ್ರು. ಎಲ್ಲಿಗೆ ಬಂದಿದ್ರು? ಯೆರೂಸಲೇಮಿಗೆ ಬಂದಿದ್ರು. ಅಲ್ಲಿ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮ ಇಳಿದು ಬಂತು. ಅವರು ನಾನಾ ಭಾಷೆಗಳಲ್ಲಿ ದೇವರನ್ನ ಆರಾಧನೆ ಮಾಡಿದ್ರು. ಸೊ ನಾನಾ ಭಾಷೆ ಅಂತ ಹೇಳಿದ್ರೆ ಇವತ್ತು ನಾವು ಕೇಳುವಂತ ಅನ್ಯ ಭಾಷೆ ಅಲ್ಲ ಅದು. ಅಂದು ಅವರು ಮಾತನಾಡಿದಂತ ಭಾಷೆ, ಅಲ್ಲಿ ಬಂದಂತಹ ಜನರು ಅವರ ಊರಿನಲ್ಲಿ ಮಾತಾಡುವಂತ ಭಾಷೆ. ಆದ್ರೆ ಈ ಬೆಸ್ತರಾದಂಥವರಿಗೆ ಈ ಭಾಷೆಯ ಪರಿಜ್ಞಾನ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಮೊದಲು. ಇವತ್ತು ಪವಿತ್ರ ಆತ್ಮ ಅನ್ನುವಂಥದ್ದನ್ನು ನಾವು ಬಹಳವಾಗಿ ತಪ್ಪಾಗಿ ವ್ಯಾಖ್ಯಾನಿಸ್ತಾ ಇದ್ದೇವೆ. ಈ ವ್ಯಾಖ್ಯಾನವನ್ನು ಕೇಳಿ ಅನೇಕರು ಇದರಿಂದ ಓಡ್ತಾ ಇದ್ದಾರೆ. ಮುಂದೆ ಯಾವುದು ಹಿಂದೆ ಗೊತ್ತಿಲ್ಲ ಅವರಿಗೆ. ಓದಬೇಕು ಸತ್ಯವೇದವನ್ನು, ಅವರೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಇಲ್ಲಿ ಅವತ್ತೇನು ಮಾಡ್ರು? 3,000 ಜನ ಒಂದೇ ದಿನದಲ್ಲಿ ರಕ್ಷಣೆ ಹೊಂದ್ಬಿಟ್ರು. ಒಂದೇ ದಿನದಲ್ಲಿ 3,000 ಜನ. ಪೇತ್ರ ಒಂದು ಪ್ರಸಂಗ ಮಾಡ್ದ 3,000 ಜನ, ನೆಕ್ಸ್ಟ್ ಪ್ರಸಂಗ ಮಾಡ್ದ 4,000 ಜನ. ಹಂಗೆ ಸಭೆ ಬೆಳೀತಾ ಶುರು ಮಾಡ್ತು. ಈಗಿರ್ಬೇಕಾಯ್ತು ಸಭೆಯಲ್ಲಿ ಪೀಡನೆ ಶುರು ಆಯ್ತು. ಯಾರು ಶುರು ಮಾಡಿದ್ದು? ರೋಮನ್ನರ ಅಲ್ಲ, ಯಹೂದ್ಯರು. ಯಹೂದ್ಯರೇನು ಮಾಡಿದ್ರು? ಸಭೆಯನ್ನು ಪೀಡಿಸಲು ಶುರು ಮಾಡಿದ್ರು. ಅವಾಗ ಸಭೆ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಡ್ತು. ಅದಾದ್ಮೇಲೆ ದೇವರು ಪೌಲನನ್ನು ಕರೆದ, ಪೌಲನನ್ನು ಅಪೊಸ್ತಲನಾಗಿ ಮಾಡ್ದ. ಪೌಲ ಏನ್ ಮಾಡ್ದ? ಅನ್ಯ ಜನರಲ್ಲಿ ಸುವಾರ್ತೆಯನ್ನು ಸಾರದೆ ಶುರು ಮಾಡ್ದ. ಅನೇಕರು ರಕ್ಷಣೆ ಹೊಂದ್ಕೊಂಡ್ರು. ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಸುನ್ನತಿ ಇಲ್ಲದವರು ರಕ್ಷಣೆ ಹೊಂದಿಕೊಂಡಂತಹ ವಿಚಾರ ಸುನ್ನತಿಯನ್ನು ಹೊಂದಿಕೊಂಡ ಕ್ರೈಸ್ತರಿಗೆ ಗೊತ್ತಾದಾಗ, ಸುನ್ನತಿಯನ್ನು ಹೊಂದಿಕೊಂಡಂತಹ ಕ್ರೈಸ್ತರು ಅಂದ್ರೆ ಯಹೂದ್ಯರಿಂದ ಕ್ರೈಸ್ತರಾದಂಥವರಿಗೆ ತಿಳಿದು ಬಂದಾಗ ಇವರೇನ್ ಮಾಡಿದ್ರು? ಅಪೊಸ್ತಲರ ಅನುಮತಿ ಇಲ್ಲದೆ ಎಲ್ಲೋದ್ರು? ಅಂತಿಯೋಕ್ಯಕ್ಕೆ ಹೋದ್ರು. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ. ಅಲ್ಲಿ ಹೋಗ್ಬಿಟ್ಟು ಬೋಧನೆ ಮಾಡ್ಬಿಟ್ರು. ಏನು ಬೋಧನೆ ಮಾಡಿದ್ರು? ನೀವು ರಕ್ಷಣೆ ಹೊಂದ್ಕೊಳ್ಬೇಕಾದ್ರೆ, ಅದು ನಿಮ್ಮ ರಕ್ಷಣೆ ಪರಿಪೂರ್ಣವಾಗಬೇಕಾದ್ರೆ ನೀವೇನ್ ಮಾಡಬೇಕು? ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕು, ಸುನ್ನತಿ ಮಾಡಿಸ್ಕೊಬೇಕು, ಮೋಶೆ ಕೊಟ್ಟಂತಹ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡಿಬೇಕು. ಆಗ ಮಾತ್ರ ನಿಮಗೆ ರಕ್ಷಣೆ ಆಗ್ತದೆ. ಇದು ಮೊದಲನೇ ದುರುಪದೇಶ. ಇದು ಯಾರು ತಂದಿದ್ದು? ಯಹೂದ್ಯರಲ್ಲ, ಯಹೂದ್ಯರಲ್ಲಿ ಕ್ರೈಸ್ತರಾಗಿ ಮಾರ್ಪಟ್ಟಂಥವರು. ಇವತ್ತು 21ನೇ ಶತಮಾನದಲ್ಲಿ 2025ರಲ್ಲಿ ನಾವು ವಾಸಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಸಭೆಗಳಲ್ಲಿ ತುಂಬಿಕೊಂಡಿರುವಂತಹ ಎಲ್ಲ ದುರ್ಬೋಧನೆಗಳು ಬಂದಿರುವಂಥದ್ದು ಅಕ್ರೈಸ್ತರ ಮೂಲಕವಾಗಿ ಅಲ್ಲ, ಮತ್ತೆ ಕ್ರೈಸ್ತರ ಮೂಲಕವಾಗಿ, ಕ್ರೈಸ್ತ ವಿಶ್ವಾಸಿಗಳ ಮೂಲಕವಾಗಿ ಅಲ್ಲ, ಕ್ರೈಸ್ತ ಉಪದೇಶಕರ ಮೂಲಕವಾಗಿ. ಅರ್ಥ ಮಾಡ್ಕೊಳ್ಳಿ. ಲಾಸ್ಟಿಗೆಲ್ಲ ಕೈ ಬಿಟ್ಟು ಹೋಗುತ್ತಷ್ಟೇ, ನನಗೇನು ತೊಂದರೆ ಇಲ್ಲ. ಇದು ಮೊದಲನೇ ದುರುಪದೇಶ. ಏನು? ರಕ್ಷಣೆ ಹೊಂದ್ಕೊಳ್ಬೇಕಾದ್ರೆ ನೀವೇನ್ ಮಾಡಬೇಕು? ಸುನ್ನತಿ ಮಾಡ್ಕೊಳ್ಬೇಕು, ಮೋಶೆಯ ಧರ್ಮಶಾಸ್ತ್ರವನ್ನು ನಡೆಸ್ಕೊಳ್ಬೇಕು. ಇದು ಒಂದು. ಸೊ ಎರಡನೇ ದುರುಪದೇಶ,
ಬಂದಂಥದ್ದು ತತ್ವಜ್ಞಾನಿಗಳ ಮೂಲಕವಾಗಿ. ಸೊ ಆಗಿನ ಕಾಲದಲ್ಲಿ ಟ್ರಾವೆಲಿಂಗ್ ಟೀಚರ್, ಸಂಚಾರಿ ಉಪಾಧ್ಯಾಯರುಗಳಿದ್ರು. ಈಗಿನ ಕಾಲದ ಥರ ಸ್ಕೂಲ್ಗಳಿಲ್ಲ, ಅಲ್ಲಿ ಸಂಚಾರ ಮಾಡ್ತಾರೆ. ಈ ತತ್ವಜ್ಞಾನಿಗಳು ಟೀಚರ್ಗಳು ಏನು ಮಾಡ್ತಾರೆ, ಊರಿಂದ ಊರಿಗೆ ಸಂಚಾರ ಮಾಡ್ತಾರೆ. ಮಾಡುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಲ್ಲಿರುವಂತಹ ಕೆಲವು ವ್ಯಕ್ತಿಗಳನ್ನ ಆಕರ್ಷಿಸಿ ಅವರಿಗೆ ಉಪದೇಶ ಮಾಡ್ತಾರೆ, ಬೋಧನೆ ಮಾಡ್ತಾರೆ. ಸೊ ಅವುಗಳ ಮೂಲಕ ಅವ್ರಿಗೆ ಏನು ಸಿಗುತ್ತೆ, ಏನೋ ತಕ್ಕ ಮಟ್ಟಿಗೆ ದುಡ್ಡು ಸಿಗುತ್ತೆ. ಸೊ ಹೀಗೆ ಬಂದಂಥವರು ಕೊಲೋಸಿಯ ಪಟ್ಟಣ, ಎಫೆಸಿಯ ಪಟ್ಟಣ, ಥೆಸಲೋನಿಕ ಪಟ್ಟಣ, ಲವೋದಿಕ ಪಟ್ಟಣ. ಸೊ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಕ್ರೈಸ್ತತ್ವ ಬಹಳ ಶೀಘ್ರವಾಗಿ ಬೆಳೀತಾ ಇತ್ತು. ಯೇಸು ಸ್ವಾಮಿನ ಅಂಗೀಕಾರ ಮಾಡಿ ಅನೇಕರು ಯೇಸು ಕ್ರಿಸ್ತನನ್ನ ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾ ಇದ್ರು. ಸೊ ಇದನ್ನು ಕಂಡಂತಹ ಈ ತತ್ವಜ್ಞಾನಿಗಳು, ಈ ಫಿಲೋಸಫರ್ಗಳು ಏನ್ ಮಾಡಿದ್ರು, ಸೊ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಯೇಸು ಸ್ವಾಮಿ ಮಾತ್ರ ಸಾಲದು, ರಕ್ಷಣೆ ಹೊಂದ್ಕೊಳ್ಬೇಕಾದ್ರೆ ನಿಮಗೆ ಜ್ಞಾನ ಬೇಕು, ಯು ಶುಡ್ ಹ್ಯಾವ್ ವಿಸ್ಡಮ್ ಎಂಬುದಾಗಿ ದುರುಪದೇಶವನ್ನು ತುಂಬಿಟ್ರು. ಸೊ ಇದರ ಫಲವಾಗಿಯೇ ಪೌಲ ಕೊಲೋಸೆ ಪಟ್ಟಣಕ್ಕೆ ಪತ್ರಿಕೆಯನ್ನು ಬರೆದಿರುವಂಥದ್ದು, ಇದರ ಫಲವಾಗಿಯೇ ಯೂದ ಪತ್ರಿಕೆಯನ್ನು ಬರೆದಿರುವಂಥದ್ದು, ಇದರ ಫಲವಾಗಿಯೇ ಯೋಹಾನ ತನ್ನ ಪತ್ರಿಕೆಯನ್ನು ಬರೆದಿರುವಂಥದ್ದು, ಇದರ ಫಲವಾಗಿಯೇ ಪೇತ್ರ ತನ್ನ ಪತ್ರಿಕೆಯನ್ನು ಬರೆದಿರುವಂಥದ್ದು. ಗೊತ್ತಾಗಲ್ಲ, ಓದ್ಬೇಕಿವಲ್ಲ. ಸುಮ್ಮನೆ 91ನೇ ಕೀರ್ತನೆ ಓದ್ಬಿಟ್ಟು ಏನು ಉಪಯೋಗ ಇಲ್ಲ. 91, 121, 121, 23. ಜಾಸ್ತಿ ಖುಷಿ ಆದಾಗ ಅಬ್ರಹಾಮನ ಕತೆ, ಇನ್ನು ಸ್ವಲ್ಪ ಜಾಸ್ತಿ ಖುಷಿ ಆಗ್ಬಿಟ್ರೆ ದಾವಿದನ ಕತೆ. ಇವೆಲ್ಲ ಓದ್ಬೇಕಂತ ಖುಷಿ ಆಗುತ್ತೆ ನಮ್ಗೆ. ಆಹಾ ಚೆನ್ನಾಗಿರ್ತಲ್ಲ, ಬಗ್ ನೋಡ್ದ, ಎಗ್ ನೋಡ್ದ, ಓದ್ಬೇಕ್ರಿ ಇವೆಲ್ಲ. ಪತ್ರಿಕೆ ಓದಿ. ದುರುಪದೇಶ, ಯಾವ್ಯಾವ ತರ ದುರುಪದೇಶ ಸಭೆಗಳಲ್ಲಿ ಎಂಟರ್ ಆಗಿದೆ. ಮೊದಲನೇ ದುರುಪದೇಶ ಯಹೂದ್ಯರಿಂದ ಬಂದಂಥದ್ದು. ಎರಡನೇ ದುರುಪದೇಶ ತತ್ವಜ್ಞಾನಿಗಳಿಂದ ಬಂದಂತ. ಅವರಿಗೆ ಏನು ದುಡ್ಡು ಬೇಕಷ್ಟೇ. ಸೊ ಎಲ್ಲರೂ ಕ್ರಿಸ್ತನನ್ನ ಹಿಂಬಾಲಿಸ್ಬಿಟ್ರೆ ಸೊ ಇವರ ಮಾತನ್ನ ಕೇಳೋದಕ್ಕೆ ಯಾರು ಬರಲ್ಲ. ಇವತ್ತು ಸಭೆಯಲ್ಲಿ ಆಗಿರುವಂಥದ್ದು ಇದೆ. ಸೊ ನಿಜವಾದ ಸುವಾರ್ತೆಯನ್ನ ಬೋಧಿಸ್ಬಿಟ್ರೆ ಯಾರು ₹1 ಕಾಣಿಕೆ ಕೊಡಲ್ಲ, ಕೊಡೋ ಅವಶ್ಯಕತೆ ಇಲ್ಲ. ರಿಯಲಿ ಊಟ ಮಾಡ್ಬಿಟ್ಟು ಕೆಲಸ ಮಾಡ್ಬೇಕಷ್ಟೇ. ಹೋಗ್ಬಿಟ್ಟು ಪೌಲಾಗ ಏನ್ ಮಾಡ್ದ, ಕೊರಿಂಥ ಪಟ್ಟಣದಲ್ಲಿ 2 ವರ್ಷ 3 ವರ್ಷ ಇದ್ದ. ಬಾಡಿಗೆ ಮನೆ ಮಾಡಿಕೊಂಡು, ಸ್ವಂತ ಬಾಡಿಗೆ ಕಟ್ಕೊಂಡು, ತನ್ನ ಜೊತೆಯಲ್ಲಿ ಇದ್ದಂತ ತಿಮೋತಿಯನಿಗೆ, ತೀತನಿಗೆ, ಎಫಫ್ರನಿಗೆ, ಆಮೇಲೆ ಯಾರು ಲೂಕನಿಗೆ, ವೈದ್ಯನಾದ ಲೂಕನಿಗೆ ಊಟ ಕೊಟ್ಟಿದ್ ಯಾರು? ಪೌಲ ಕೆಲಸ ಮಾಡ್ಬಿಟ್ಟು. ಗೊತ್ತಾಯ್ತಲ್ಲ, ಓದ್ಬೇಕ್ರಿ. ಯಾವನೋ ದುರುಪದೇಶ ಕೇಳ್ತಾನೆ ಒಬ್ಬ. ಇಲ್ಲಿ ತುಂಬಾ ಇದ್ದಾವೆ ಇಲ್ಲ ಬೆಂಗಳೂರಲ್ಲಿ. CSI ಮೆಥಡಿಸ್ಟ್ ಬಿಟ್ಬಿಟ್ಟು ಅದು ನಾನು ಹೇಳ್ತೀನಿ. ಬೇಕಾದ್ರೆ ಹೆಬ್ಬಾಳದಲ್ಲಿ ಇದ್ದಾವೆ 2-3. ದೇ ಆರ್ ದ ಏಜೆಂಟ್ ಆಫ್ ದ ಆಂಟಿ ಕ್ರೈಸ್ಟ್. ಧೈರ್ಯವಾಗಿ ಹೇಳ್ತೀನಿ ನಾನು. ಕನ್ನಡದವರು ಇದ್ದಾರೆ ದುರುಪದೇಶಕರು ಹೆಬ್ಬಾಳದಲ್ಲಿ, ಇಂಗ್ಲಿಷಲ್ಲಿ ಇದ್ದಾರೆ ದುರುಪದೇಶಕರು, ಮಲಯಾಳಿಗಳಿದ್ದಾರೆ ದುರುಪದೇಶಕರು ಹೆಬ್ಬಾಳಲ್ಲಿ. ಇವಾಗ ಇಲ್ಲಿ ಕಣ್ಣೂರಲ್ಲಿ ಇದೆ, ಇಲ್ಲಿದೆ, ಹೆಣ್ಣೂರಲ್ಲಿದೆ. ದೇ ಆಲ್ ದ ಏಜೆಂಟ್ ಆಫ್ ದ ಆಂಟಿ ಕ್ರೈಸ್ಟ್. ನಾನು ಅದಕ್ಕೆ ಹೇಳಿದ್ದು, ಇದು ಓದ್ಬಿಟ್ರೆ ₹1 ಕಾಣಿಕೆ ಕೊಡಲ್ಲ ನೀವು. ಸೊ ಯಾರು ಫಿಲಾಸಫರ್ಗಳು, ಅವರು ಕೊಲೋಸೆ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಫಫ್ರನ ಮೂಲಕವಾಗಿ ಸತ್ಯೋಪದೇಶವನ್ನ ಕೇಳಿಸಿಕೊಂಡಂತಹ ಜನ ತಮ್ಮ ಪದ್ಧತಿಗಳನ್ನ, ತಮ್ಮ ಆವಿಷ್ಕಾರಗಳನ್ನ ಬಿಟ್ಟು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಲು ಶುರು ಮಾಡಿದ್ರು. ಈ ಬಂದಂತಹ ಸಂಚಾರಿ ಟ್ರಾವೆಲರ್ ಟೀಚರ್ಗಳಿಗೆ ಕೆಲಸ ಇಲ್ಲ ಪಾಪ, ಅವ್ರಿಗೂ ಕೂಡ್ಬೇಕಲ್ಲ ಪಾಪ. ಅವ್ರೇನ್ ಮಾಡ್ಬಿಟ್ರು, ರಕ್ಷಣೆ ಹೊಂದೋದಿಕ್ಕೆ ಯೇಸು ಸ್ವಾಮಿ ಸಾಲದು, ರಕ್ಷಣೆ ಹೊಂದಬೇಕಾದ್ರೆ ನಿಮ್ಗೆ ಜ್ಞಾನ ಬೇಕು. ಆದ್ರೆ ಮರ್ತೋಗ್ಬಿಟ್ರು.
ಹಳೆ ಒಡಂಬಡಿಕೆಯಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ ಹೇಳಿದ್ದಾನೆ, ಯೆಹೋವನೇ ಜ್ಞಾನವನ್ನ ಕೊಡುವಾತನು, ಆತನಿಂದ ತಿಳುವಳಿಕೆಗಳು ಹೊರಟು ಬರ್ತದೆ ಎಂಬುದಾಗಿ ಸುಮಾರು ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ಸೊಲೊಮೋನನ ಮೂಲಕವಾಗಿ ಬರೆಸಿದಂತ ಮಾತುಗಳನ್ನು ಮರ್ತೋಗ್ಬಿಟ್ರು. ಅದಕ್ಕೆ ಯಾಕೋಬ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ರೆ ಯೆಹೋವನನ್ನು ಬೇಡಿಕೊಳ್ಳಲಿ, ಯೆಹೋವನು ಅಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡ್ತಾನೆ. The fear of the Lord is the beginning of the knowledge. ಗೊತ್ತಾಯ್ತಲ್ಲ? ಸೊ ಇವತ್ತು ನಮ್ಮಲ್ಲಿರುವಂಥ ದುರುಪದೇಶ ಯಾವುದು? ಜ್ಞಾನ ಅಲ್ಲ, ಮೋಶೆ ಧರ್ಮಶಾಸ್ತ್ರ ಅಲ್ಲ. ಮತ್ತು ಇವತ್ತಿರೋ ದುರುಪದೇಶ ಯಾವುದು ಗೊತ್ತಾ? 10 ರೂಪಾಯಿ 1 ರೂಪಾಯಿ ನಮಗೆ ಕೊಡಿ. ದುರುಪದೇಶ ಇದು ನಂಬರ್ 1 ದುರುಪದೇಶ. ಸಭೆ ಕಟ್ಟಕ್ಕೆ ದುಡ್ಡು ಕೊಡಿ, ನಂಬರ್ 1 ದುರುಪದೇಶ. ದೊಡ್ಡ ನೋಟು ಕಾಣಿಕೆ ಹಾಕಿ, ಅದಕ್ಕಿಂತ ದೊಡ್ಡ ದುರುಪದೇಶ ಇವಲ್ಲ. ಪಾಪ ವಿಶ್ವಾಸಿಗಳು ಗಾರ ಕೆಲಸ ಮಾಡಿ, ಕಳೆ ಕಿತ್ತು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಟೋ ಓಡಿಸಿ, ಲಾರಿ ಓಡಿಸಿ, ಕೂಲಿ ಕೆಲಸ ಮಾಡಿ, ನಾಲಿ ಕೆಲಸ ಮಾಡಿ ಸಿಕ್ಕುವಂಥದ್ದು ವಾರಕ್ಕೆ 4,000 ರೂಪಾಯಿ, 5,000 ರೂಪಾಯಿ, ಇಲ್ಲ 6,000 ರೂಪಾಯಿ. ಸೊ ಇದರಲ್ಲಿ ಗಂಡ ಗಾಣಿಗೆ ಹಾಕಬೇಕು, ಹೆಂಡತಿ ಗಾಣಿಗೆ ಹಾಕಬೇಕು, 2-3 ಮಕ್ಕಳು ಇರ್ತಾರೆ ಇವ್ರಿಗೆಲ್ಲರಿಗೂ. ಯಾಕೆ ಕೂಲಿ ಮಾಡೋದ್ರಲ್ಲ ಮಕ್ಕಳು ಜಾಸ್ತಿ ಅವರಿಗೆ. ಅದ್ರಲ್ಲಿ ಅವರು ಜಿಪ್ಪುಡ್ತಾರ ತೋರಿಸಲ್ಲ ಅವರು. ಅಂದ್ರೆ ಗಂಡ 50 ಹಾಕ್ಬೇಕು, ಹೆಂಡತಿ 50 ಹಾಕ್ಬೇಕು, ಮಕ್ಕಳಿಗೆ 20 ಕೊಡಬೇಕು. ಅಂದ್ರೆ 3 ಮಕ್ಕಳಿದ್ರೆ ಅಲ್ಲೇ ಹೋಯ್ತು 100 ರೂಪಾಯಿ. ಗಂಡ ಹೆಂಡತಿ 50 ಅಂದ್ರೆ 1 ವಾರ 200 ರೂಪಾಯಿ ಹಂಗೆ ಡಮಾರ್. 4 ವಾರ 1,000 ರೂಪಾಯಿ ಡಮಾರ್. ಅದು ಹಾಳಾಗೋಯ್ತಾ? 7 ದಿನ ಕೆಲಸ ಮಾಡಿದ್ರೆ ಎಷ್ಟು ಬಂತು? 7,000. ಅದ್ರಲ್ಲಿ 700 ರೂಪಾಯಿ ದಶಮ ಭಾಗ ಕಾಣಿಕೆ ಬೇರೆ ಬೇರೆ. ಅದು ಒಟ್ಟಿಗೆ ಹಾಕ್ಬಾರ್ದು ನೀವು. ಯೋಚನೆ ಮಾಡಿ. ನಿಯೋಗ ಏನ್ ನಿಯೋಗ? ಎಲ್ಲ ಕಡೆ ದುಡ್ಡು ಬಾಚಿಕೊಳ್ಳೋದು. ಇದು ನಮ್ಮ ನಿಯೋಗ ಇವತ್ತು. ಇನ್ನೂ ಕೆಲವು ಪೆದ್ದೆಗಳಿದಾವೆ, ಅದೇ ಬೇಜಾರು, ಅದಕ್ಕೆ ಬೇಜಾರು ನಿನಗೆ. ಇನ್ನೂ ಕೆಲವು ಪೆದ್ದೆಗಳಿದಾವೆ. ಆ ಪೆದ್ದೆಗಳು ಹೆಂಗಂದ್ರೆ ಚರ್ಚಲ್ ಕೊಡ್ತಾರೆ ಪಾಪ. ಇನ್ನು ನಮ್ಮಂಥವ್ರು ಈ ಥರ ಬರ್ತೀವಿ ಬೆಳಗ್ಗೆ ಎದ್ಬಿಟ್ಟು ಪ್ರತ್ಯೇಕವಾಗಿ 1ನೇ ತಾರೀಕು ಆಶೀರ್ವಾದ, ಆಗಸ್ಟ್ ತಿಂಗಳ ಆಶೀರ್ವಾದ, ಅದಕ್ಕೆ ಬೇರೆ ಹಾಕೋದು. ಯಾಕ್ರಿ ಮೂರ್ಖರಾಗ್ತೀರಾ? ಎಷ್ಟಂತ ಬೊಗಳೋದು ನಾನು, ಎಷ್ಟಂತ ಹೇಳೋದು? ನಿಯೋಗ ರೀ. ಸೊ ನೋಡಿ, ಗಲಾತ್ಯ ಪತ್ರಿಕೆಗೆ ಬರೋಣ ವಾಪಸ್. ಸೊ ಪೇತ್ರನ ದೇವರು ಸುನ್ನತಿಯವರ ಮಧ್ಯದಲ್ಲಿ ಸುವಾರ್ತೆ ಸಾರೋದಕ್ಕೆ ನೇಮಿಸ್ತ, ನಿಯೋಗ ಕೊಟ್ಟ. ಆದರೆ ಪೌಲನನ್ನ ಸುನ್ನತಿ ಇಲ್ಲದವರ ಬಳಿಗೆ ನೋಡಿ. AD 52ರಲ್ಲಿ ನಮ್ಮ ಭಾರತಕ್ಕೆ ಬಂದಂತಹ ಮೊದಲನೇ ಮಿಷನರಿ ಯಾರು ಗೊತ್ತಾ? ಯೇಸುವಿನ ಅಪೊಸ್ತಲನಾಗಿದ್ದಂತಹ ತೋಮ. AD 52ರಲ್ಲಿ. ಸೊ ಇವತ್ತು ನಾವು ನೋಡುವಂತಹ ಸೌತ್ ಇಂಡಿಯಾ ಎಲ್ಲ ಕಡೆ ಇಲ್ಲ. ಕೇರಳದಿಂದ ಪ್ರಾರಂಭವಾಗಿ, ಮಲಬಾರ್ ಏರಿಯಾದಿಂದ ಪ್ರಾರಂಭವಾಗಿ ಚೆನ್ನೈ ತನಕ ಎಷ್ಟು ವರ್ಷ ಕಾಲ? AD 52ರಿಂದ AD 72, ಸುಮಾರು 20 ವರ್ಷ ಪ್ರಯಾಣ ಮಾಡಿ ಸುವಾರ್ತೆಯನ್ನು ಸಾರ್ದ. ದೌತ್ಯ, ನಿಯೋಗ. ದೇವರು ತೋಮನಿಗೆ ಕೊಟ್ಟಂತ ನಿಯೋಗ ಏನು? ಭಾರತ. ಇವತ್ತಿನ ತರ ವಿಮಾನ ಇಲ್ಲ,
ಇವತ್ತಿನ ತರ ಬಸ್ ಇಲ್ಲ, ಇವತ್ತಿನ ತರ ರೋಡ್ ಇಲ್ಲ. ಹೆಂಗ ಬಂದ ತೋಮ? ಸಮುದ್ರ ಮಾರ್ಗದ ಮೂಲಕವಾಗಿ, ಡೈರೆಕ್ಟ್ ಆಗಿಲ್ಲ. ಸೊ ವೆನ್ ವಿ ಸ್ಟಡಿ ದ ಹಿಸ್ಟ್ರಿ ಆಫ್ ಕ್ರಿಶ್ಚಿಯಾನಿಟಿ, so we will come to know how Thomas traveled. ದೇವಚಿತ್ತ ಅದರ ಮುಂದಿನ ದಿನದಲ್ಲಿ ಅದರ ಒಂದು ವಿಡಿಯೋ ನಾನು ಮಾಡ್ತೇನೆ. ಐ ವಿಲ್ ಟೀಚ್ ಪ್ರಾಪರ್ ವೇ. ನಿಯೋಗ ಅದು ದೇವರು ಕೊಟ್ಟಂತ ನಿಯೋಗ. ಸಿ, ಒಬ್ಬ ಏನು ಅನ್ಎಜುಕೇಟೆಡ್ ಫೆಲೋ, ಯಾರು? ತೋಮ. ಅಪೊಸ್ತಲರ 4ನೇ ಅವ್ರು ಹೇಳ್ತಾರೆ, ಇವರು ವಿದ್ಯಾಭ್ಯಾಸ ಇಲ್ದವ್ರು, ಇವರು ಅನ್ಎಜುಕೇಟೆಡ್ ಫೆಲೋ ತೋಮ ಇಲ್ಲಿಗೆ ಬಂದಿದ್ದಾರೆ, ಅಲ್ಲಿ ಕೇಳಕ್ಕೆ. ಅವ್ರ ಭಾಷೆ ಅರಾಮಿಕು, ಗೊತ್ತಿರೋ ಒಂದೇ ಒಂದು ಭಾಷೆ ಅರಾಮಿಕು. ಯಾರಿಗೆ? ತೋಮರಿಗೆ. ಎಲ್ಲಿ ಬಂದ? ಮಲಬಾರಿಗೆ ಬಂದ, ಮಲಯಾಳಿಗಳ ಹತ್ರ ಮಾತಾಡಕ್ಕೆ. ಅದು ನಮ್ಮ ಮಲಯಾಳನ ಹೆಂಗೋ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಮಲಬಾರ್ ಅಂತೂ ಹೇಳಲೇಬೇಡಿ, ನಮಗೆ ಅರ್ಥ ಆಗಲ್ಲ. ಮಲಬಾರಿಗಳು ಮಲಯಾಳಿಗಳು, ಮಲಯಾಳ ಭಾಷೆ. ಅಲ್ಲಿ ಬಂದು ಭಾಷೆ ಕಲಿತು ಸುವಾರ್ತೆ ಸಾರಿಸಬೇಕಾದ್ರೆ ಯೋಚನೆ ಮಾಡಿ, ನಿಯೋಗದ ತೀವ್ರತೆ ಎಷ್ಟು. ಮತ್ತೆ ಡೈರೆಕ್ಟ್ ಆಗಿ ತಮಿಳುನಾಡು, ಚೆನ್ನೈಗೆ, ಮದ್ರಾಸ್ ಹೋಗಿ ಇಲ್ಲಿ ಬಂದು ತಮಿಳು ಮಲಯಾಳಂ ಕಲಿತ. ಇನ್ನು ಅಲ್ಲೋಗಿ ಮತ್ತೆ ತಮಿಳು ಕಲಿಬೇಕು. ನಿಯೋಗ. ಸ್ವಾಮಿ, ಯೋಚನೆ ಮಾಡಿ. ನೋಡಿ, 1883 ಫರ್ಡಿನಾಂಡ್ ಕಿಟಲ್ ಜರ್ಮನಿ ದೇಶದಲ್ಲಿ ಹುಟ್ಟಿದ್ರು. ಅವರ ತಂದೆ ಪಾದ್ರಿ. ತಂದೆಯ ಆಸೆ ಏನಂದ್ರೆ ಮಗ ಬಾಸಲ್ ಮಿಷನ್ಗೆ ಸೇರ್ಕೊಬೇಕು ಅಂತ. ಹಂಗೆ ತಂದೆಯ ಆಸೆಗೆ ಅನುಸಾರವಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಕಿಟಲ್ ಅವ್ರು ಏನು ಮಾಡಿದ್ರು, ಫರ್ಡಿನಾಂಡ್ ಕಿಟಲ್ ಏನು ಮಾಡಿದ್ರು, ಬಾಸಲ್ ಮಿಷನ್ಗೆ ಸೇರ್ಕೊಂಡ್ರು. ಬಾಸಲ್ ಮಿಷನ್ ಅವರು 1853 ಇವರನ್ನು ಭಾರತಕ್ಕೆ ಕಳಿಸ್ಬಿಟ್ರು ಮಿಷನರಿಯಾಗಿ. ಇವರು ಬಂದಂಥದ್ದು ಎಲ್ಲಿಗೆ? ಸೀದಾ ಧಾರವಾಡಕ್ಕೆ. ಯೋಚನೆ ಮಾಡಿ, ಜರ್ಮನಿ ಎಲ್ಲಿದೆ? ಜರ್ಮನಿಯರಿಗೆ ಗೊತ್ತಿರೋ ಜರ್ಮನ್ ಭಾಷೆ ಮಾತ್ರ, ಬೇರೆ ಯಾವ ಭಾಷೆ ಗೊತ್ತಿಲ್ಲ. ಸೊ ಈ ವ್ಯಕ್ತಿ ಇಬ್ರು ಗ್ರೀಕ್, ಲ್ಯಾಟಿನ್, ಫ್ರೆಂಚ್ 4 ಭಾಷೆ, ಇಂಗ್ಲಿಷ್ 5 ಭಾಷೆ ಕಲಿತರು. ಅಯ್ಯೋ, ಜರ್ಮನಿ ಅಂದಾಗ ಇಂಗ್ಲಿಷ್ ಗೊತ್ತಿಲ್ಲ. ಯುರೋಪ್ ಕಂಟ್ರಿಗೆ ಯಾರಿಗೂ ಗೊತ್ತಿಲ್ಲ ಇಂಗ್ಲಿಷು, ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಇಂಗ್ಲಿಷ್ ಗೊತ್ತಿರೋದು. ಸೊ ಇಂಗ್ಲಿಷ್ ಭಾಷೆ ಮಾತಾಡುವಂಥದ್ದು ಯಾರು? ಅಮೆರಿಕದವರು, ಅದು ಬಿಟ್ಟರೆ ಇಂಗ್ಲೆಂಡ್ ಅವರು. ಫ್ರೆಂಚ್ ಅವ್ರದೇ ಭಾಷೆ ಇದೆ, ಇಟಲಿಗೆ ಅವ್ರದೇ ಭಾಷೆ ಇದೆ, ಅರ್ಜೆಂಟೈನಿಗೆ ಅವ್ರದೇ ಭಾಷೆ ಇದೆ, ಪ್ರತಿಯೊಬ್ಬರಿಗೂ ಅವ್ರದೇ ಭಾಷೆ ಇದೆ. ಜರ್ಮನಿಗೆ ಅವ್ರದೇ ಭಾಷೆ, ಜರ್ಮನ್ ಭಾಷೆ. ಸೊ ಈ ವ್ಯಕ್ತಿ ತನ್ನ ಯೌವನ ಪ್ರಾಯದಲ್ಲಿ ಗ್ರೀಕ್ ಕಲ್ತ, ಇಬ್ರು ಕಲ್ತ, ಲ್ಯಾಟಿನ್ ಕಲ್ತ, ಫ್ರೆಂಚ್ ಕಲ್ತ, ಇಂಗ್ಲಿಷ್ ಕಲ್ತ. ಆದ್ರೆ ದೇವರು ಅವನು ಕಲಿತಂತಹ ಈ 5 ಭಾಷೆಯ ಸ್ಥಳಗಳಿಗೆ ಕಳಿಸಲಿಲ್ಲ. ಅವನಿಗೆ ಇದ್ದಂತ ನಿಯೋಗ ಎಲ್ಲಿ? ನಮ್ಮ ಭಾರತ, ನಮ್ಮ ಕರ್ನಾಟಕ, ನಮ್ಮ ಧಾರವಾಡ. ಗೊತ್ತಿರೋ ಭಾಷೆ ಯಾವುದು? ಇಬ್ರು ಗ್ರೀಕ್, ಲ್ಯಾಟಿನ್, ಫ್ರೆಂಚ್, ಇಂಗ್ಲಿಷ್. ಬಂದಿರೋದೆಲ್ಲಿಗೆ? ಕರ್ನಾಟಕದಲ್ಲಿ. ಬಂದಂತ ವ್ಯಕ್ತಿ ಏನು ಮಾಡಿದ್ರು? ಕನ್ನಡ ಕಲ್ತರು. ಕನ್ನಡ ಕಲಿತಿದ್ದು ಮಾತ್ರ ಅಲ್ಲ, ಮೊದಲ ಡಿಕ್ಷನರಿ, ಕನ್ನಡದ ಮೊದಲ ಡಿಕ್ಷನರಿ, 70,000 ಪದಗಳು ಇರುವಂತ ಮೊದಲ ಡಿಕ್ಷನರಿಯನ್ನ ನಮ್ಮ ಕರ್ನಾಟಕಕ್ಕೆ ಕೊಟ್ಟಂತಹ ವ್ಯಕ್ತಿ ಯಾರು? ಈ ಕಿಟಲ್ರವರು. ಅವಾಗ ನೀ ಕೇಳೋದು, ಏನ್ ಪಾಸ್ಟ್ರೆ ಸುವಾರ್ತೆ ಸಾರಕ್ಕೋಸ್ಕರ ತಾನೆ ಬಂದ್ರು, ಸುವಾರ್ತೆ ಸರ್ಬೇಕಾಯ್ತಾನೆ. ನೋಡಿ, ಈ ಭಾಷೆ ಇಲ್ದಂಗೆ ಸತ್ಯವೇದವನ್ನ ಕನ್ನಡದಲ್ಲಿ ಯಾವ ರೀತಿ ತರ್ಜುಮೆ ಮಾಡಕ್ಕಾಗುತ್ತೆ? ಸೊ ವಾಟ್ ಇಸ್ ಇಂಪಾರ್ಟೆಂಟ್?
ಜನಕ್ಕೆ, ಕನ್ನಡಿಗರಿಗೆ ನಮಗೆ ದೇವರ ವಾಕ್ಯವನ್ನು ಕೊಡಬೇಕು. ನಿಯೋಗ ಬಂತು ಯಾರಿಗೆ? ಕಿಟಲರಿಗೆ. ಕಿಟಲ್ ಏನ್ ಮಾಡಿದ್ರು? ಕಲ್ತ್ರು. ಕೇವಲ ಡಿಕ್ಷನರಿ ಮಾತ್ರವಲ್ಲ, ನಿಘಂಟು ಮಾತ್ರವಲ್ಲ, ಅವರು ವ್ಯಾಕರಣ ಪುಸ್ತಕವನ್ನು ರಚಿಸಿದ್ರು. ಸೊ ನಂತರವಾಗಿ ಬಂದಂಥವರು ಏನ್ ಮಾಡಿದ್ರು? ಇದೆಲ್ಲ ಉಪಯೋಗಿಸಿ ಸತ್ಯವೇದವನ್ನ ಭಾಷಾಂತರ ಮಾಡಿದ್ರು. ನಿಯೋಗ, ಮಿಷನ್. ಗೊತ್ತಲ್ಲ? ಸೊ ಇವತ್ತು ನಮ್ಮ ಕೈಯಲ್ಲಿ ಸತ್ಯವೇದ ಇದ್ರೆ, ಸೊ ಇದರ ಹಿಂದೆ ಪ್ರಯಾಸ ಪಟ್ಟಂತವರು ಜರ್ಮನಿ ದೇಶದವರು, ಸ್ಕಾಟ್ಲೆಂಡ್ ದೇಶದವರು ಎಂಬುದನ್ನು ನೀವು ಮರಿಬೇಡ್ರಿ. ಕ್ರೈಸ್ತರೇ, ನಿಮಗೆ ಹೇಳ್ತಾ ಇರೋದು, ಮರಿಬೇಡ್ರಿ. ಇದು ನಮ್ಮ ತಾತ ಮುತ್ತಾತ ಕೊಟ್ಟಿದ್ದಲ್ಲ. ಇದು ಜರ್ಮನಿ ದೇಶದಲ್ಲಿ ಹುಟ್ಟಿದಂತಹ ವ್ಯಕ್ತಿ, ಸ್ಕಾಟ್ಲೆಂಡ್ ದೇಶದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಇಲ್ಲಿ ಬಂದು ಭಾಷೆ ಕಲಿತು ವ್ಯಾಕರಣ ಮಾಡಿ ನಿಕಟ್ಟುವನ ಮಾಡಿ ನಮಗೆ ಕೊಟ್ಟಂಥದ್ದು. ಇಲ್ಲೇ ನಾವು ಸೌತ್ ಅಂಡ್ ಕಾರ್ಪೊರೇಷನ್ ಅಲ್ಲಿ ಒಂದು ಚರ್ಚ್ ಇದೆ, ಹಡ್ಸನ್ ಮೆಮೋರಿಯಲ್ ಚರ್ಚ್. ಜಾನ್ ಹಡ್ಸನ್ ಆತ ಇಲ್ಲಿ ಬಂದರು, ವ್ಯಾಕರಣ ಮಾಡಿದ್ರು. ಅವರು ವ್ಯಾಕರಣ ಬರೆದ್ರು. ಸುತ್ತಮುತ್ತಲು ಕನ್ನಡ ಶಾಲೆನ ಪ್ರಾರಂಭ ಮಾಡಿದ್ರು. ಇಂಗ್ಲಿಷ್ ಶಾಲೆ ಅಲ್ಲ. ಇವತ್ತು ಕ್ರೈಸ್ತರಾದ ನಾವುಗಳು ಇಂಗ್ಲಿಷ್ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ ದುಡ್ಡು ಮಾಡೋಕ್ಕೋಸ್ಕರ. ಆದ್ರೆ ಅವ್ರು ಏನ್ ಮಾಡಿದ್ರು? ಕನ್ನಡ ಶಾಲೆನ ಪ್ರಾರಂಭ ಮಾಡಿದ್ರು, ವ್ಯಾಕರಣವನ್ನ ಬಡಿದ್ರು. ನಿಯೋಗ. ಪೌಲನಿಗಿದ್ದಂಥ ನಿಯೋಗ ಏನು? ಅನ್ಯ ಜನರ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರುವುದು, ಎಲ್ಲೆಡೆಯಿಂದ ಎಲ್ಲೆಡೆಗೆ. ಪೇತ್ರನಿಗೆ ಕೊಟ್ಟಂತ ನಿಯೋಗ ಏನು? ಯಹೂದ್ಯರ ಮಧ್ಯದಲ್ಲಿ ಎಲ್ಲ ಎಲ್ಲೆಡೆಗೆ. ತೋಮನಿಗೆ ಕೊಟ್ಟಂತ ನಿಯೋಗ ಏನು? ಮಲಯಾಳಿಗಳ ಮಧ್ಯದಲ್ಲಿ, ತಮಿಳರ ಮಧ್ಯದಲ್ಲಿ, ಎಲ್ಲೆಡೆಯಿಂದ ಎಲ್ಲೆಡೆಗೆ. ಯಾವಾಗ? AD 52 AD 72. ಸೊ ಕೊನೆಯದಾಗಿ ಚೆನ್ನೈಯಲ್ಲಿ, ಈಗಿನ ಚೆನ್ನೈಯಲ್ಲಿ ಆತನನ್ನ ಏನ್ ಮಾಡ್ರು? ಈಟಿಯಿಂದ ತಿವಿದು ಕುಂದಾಕ್ಬಿಟ್ರು ತೋಮನನ್ನ. ಗೊತ್ತಲ್ಲ? ಪೇತ್ರನನ್ನ ತಲೆ ಕೆಳಗಾಗಿ ಶಿಲುಬೆಗೆ ಹಾಕಿದ್ರು. ಪೌಲನನ್ನ ಕತ್ತು ಕುಯ್ದು ಕೊಂದ್ರು. ಇವರೆಲ್ಲ ಯಾತಕ್ಕೋಸ್ಕರ ಬಂದಂಥದ್ದು? ನಿಯೋಗ ಇತ್ತವರಿಗೆ. ಇವತ್ತು ನಮ್ಮ ನಿಯೋಗ ಏನು? 10ನೇ ಕ್ಲಾಸು ಪಾಸ್ ಆಗಿಲ್ಲ, 5ನೇ ಕ್ಲಾಸು ಪಾಸ್ ಆಗಿಲ್ಲ, 10ನೇ ಕ್ಲಾಸು ಪಾಸ್ ಆಗಿಲ್ಲ. ಇವತ್ತು ನಮ್ಮ ನಿಯೋಗ ಏನು? ಬೆನ್ಸ್ ಕಾರು. ಸೈತಾನನ ಮಕ್ಕಳು. ನನ್ನೇ ಒಂದು ಮಾತು ಹೇಳಿದೆ. ಅನೇಕ ಪೆಂಟೆಕೋಸ್ಟ್ ಪಾಸ್ಟರ್ಗಳಿಗೆ, ವಿಶ್ವಾಸಿಗಳಿಗೆ ಅದು ಸ್ವಲ್ಪ ನೋವು ತಂತು. ತೊಂದರೆ ಇಲ್ಲ. ಪ್ರತ್ಯೇಕವಾಗಿ ನಾನು CSC ಮೆಥೋಡಿಸ್ಟ್ ವಿಶ್ವಾಸಿಗಳಿಗೆ ಹೇಳಿದೆ. ಪ್ರತ್ಯೇಕವಾಗಿ ಹೇಳಿದೆ. ನಾನು ಇವಾಗಲೂ ಹೇಳಕ್ಕೆ ನಾನು ಬಯಸ್ತೇನೆ. ಇವತ್ತು ದೇವರು ನಿಮಗೆ ಕೊಟ್ಟಿರುವಂತಹ ಪ್ರಸ್ತಾಪ ಏನು? ಮಿಷನ್ ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್. ಹೋದ ವಾರ ದೇವರು ನಿಮಗೆ ಕೊಟ್ಟಂತ ಥೀಮ್ ಏನಾಗಿತ್ತು? ಆರ್ಡೈನ್ಡ್ ಮಿನಿಸ್ಟ್ರಿ, ಫ್ರಾಗ್ರೆನ್ಸ್ ಆಫ್ ಕ್ರೈಸ್ಟ್, ಅಭಿಷೇಕ್ತ ಸೇವೆ, ಕ್ರಿಸ್ತನ ಪರಿಮಳ. ಅದಕ್ಕಿಂತ ಹಿಂದೆ 20ನೇ ತಾರೀಕು ನೀವು ಕೇಳಿಸಿಕೊಂಡ ಪ್ರಸಂಗ ಏನು? ದೇವರ ಮಕ್ಕಳು, ಕ್ರಿಸ್ತನ ಮಂದೆಗಳು. ಅದಕ್ಕಿಂತ ಮುಂಚೆ ಕೇಳ್ಕೊಂಡಿದ್ದು ಏನು? ನಂಬಿಗಸ್ತರನ್ನು ರೂಪಿಸುವುದು. ಅದಕ್ಕಿಂತ ಮುಂಚೆ ಕೇಳ್ಕೊಂಡಿದ್ದು 6/7/2025 ನೀವು ಕೇಳಿಸಿಕೊಂಡ ಪ್ರಸಂಗ ಏನು? ಮನೆ ವಾರ್ತೆ ಸ್ಟಿವರ್ಡ್ಶಿಪ್, ನಷ್ಟವನ್ನು ಲೆಕ್ಕಿಸದೆ ಕೊಡುವುದು. ಅದಕ್ಕಿಂತ ಮುಂಚೆ ರೆವಲೇಷನ್ ಆಫ್ ಗಾಡ್ ಇನ್ ವರ್ಷಿಪ್. ಇಷ್ಟು ಸುಂದರವಾದಂತಹ ದೇವರ ವಾಕ್ಯ ನಿಮ್ಮ ದೈನಂದಿನ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕಾದ ದೇವರ ವಾಕ್ಯ ನಿಮಗೆ ಕೊಡಲ್ಪಟ್ಟಿರುವಾಗ ಇದನ್ನ ಬಿಟ್ಟು ಲೂಕನ ಸುವಾರ್ತೆಯಲ್ಲಿ ಒಂದು ಸಾಮ್ಯವನ್ನು ಸ್ವಾಮಿ ಹೇಳ್ದ. ಒಬ್ಬನಿಗೆ 2 ಮಕ್ಕಳಿದ್ರು. ಹೋದವರ ಹೇಳಿದೆ ಇದೇ ಕಥೆನ, ಮತ್ತೆ ಹೇಳ್ತೀನಿ.
ಚಿಕ್ಕವನೇನು ಮಾಡ್ದ? ತಂದೆಯ ಆಸ್ತಿಯನ್ನು ತೆಗೆದುಕೊಂಡು ದೂರದರ್ಶಿಗೆ ಹೋಗ್ಬಿಟ್ಟ. ಇದೆಲ್ಲ ಮಜಾ ಮಾಡಿಬಿಟ್ಟ. ಲಾಸ್ಟಿಗೆ ಹಂದಿ ತಿನ್ನುವಂತ ಆಹಾರ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ದ. ಅದು ಸಿಕ್ಲಿಲ್ಲ ಪಾಪ, ಅದು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಬೈಬಲ್ ಹೇಳ್ತಾ ಇದೆ. ಪ್ರೀತಿಯ ವಿಶ್ವಾಸಿಗಳೇ, ಪ್ರತ್ಯೇಕವಾಗಿ ಮೈನ್ಲೈನ್ ಸಭೆಯ ವಿಶ್ವಾಸಿಗಳೇ, ಇದು ನಿಮಗಿರುವಂತಹ ಸಂದೇಶ. ಪ್ರತಿ ವಾರ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಬೇಕಾದಂಥದನ್ನ, ನಿಮ್ಮ ಪ್ರಾಯೋಗಿಕ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕಾದಂತಹ ಸಂದೇಶವನ್ನ ದೇವರು ನಿಮಗೆ ನಿಮ್ಮ ಸೇವಕರ ಮೂಲಕವಾಗಿ ಕೊಡುತ್ತಿರಲಾಗಿ, ಇದನ್ನ ಕೇಳಿಸಿಕೊಳ್ಳುವುದಕ್ಕೆ ಮನಸ್ಸಿಲ್ಲದೆ ಹಂದಿ ತಿನ್ನುವಂಥದ್ದನ್ನ ತಿನ್ನೋದಕ್ಕೆ ಯಾಕೆ ಹೋಗ್ತೀರಾ? ಯಾಕೆ ಹೋಗ್ತೀರಾ? ನೋಡಿ, ನಾನು ಅದಕ್ಕೆ ಇವತ್ತು ಹೇಳಿದ್ದು. ಸೊ ಈ ದಿನ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಸೊ ಈ ವಾರ ನಮ್ಮ ಗುರಿ ಅನ್ನುವಂಥದ್ದು, ಅದು ನಮ್ಮ ತೀರ್ಮಾನ ಅನ್ನುವಂಥದ್ದು, ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್ ಟು ಬಿ ಎ ಗಾಸ್ಪಲ್ ಮಿಷನ್, ನಿಯೋಗ, ಎಲ್ಲ ಕಡೆಯಿಂದ ಎಲ್ಲ ಕಡೆಗೆ. ನಾನು ಅದಕ್ಕೆ ಹೇಳಿದ್ದು ಪ್ರಸಂಗದ ಮೂಲಕವಾಗಿ ಅಲ್ಲ, ಕರಪತ್ರದ ಮೂಲಕವಾಗಿ ಅಲ್ಲ, ಮತ್ತೆ ಯಾವ ರೀತಿ? ನಿನ್ನ ಜೀವಿತದ ಮೂಲಕವಾಗಿ. ಕ್ರಿಸ್ತನ ನಿಯೋಗವನ್ನ ನಿನ್ನ ಜೀವಿತದ ಮೂಲಕವಾಗಿ ನೀನು ತೋರ್ಪಡಿಸು. ದಯವಿಟ್ಟು ದುರ್ಬೋಧಕರ ಮಾತನ್ನ ಕೇಳಬೇಡಿ, ಅವರಿಂದ ಹೋಗಬೇಡಿ. ನಷ್ಟ ನಷ್ಟ ನಷ್ಟ, ಧನ ನಷ್ಟ, ಮಾನ ನಷ್ಟ, ಕೊನೆಗೆ ನಿತ್ಯತ್ವವು ನಷ್ಟನೇ ನಿಮಗೆ. ಪ್ರಿಯರೇ, ಮೂರನೇದು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಡ್ತೇನೆ. ಮತ್ತಾಯನ ಬರೆಸುವ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಅದರಲ್ಲಿ ಸುಮಾರು 7 ಸಾಮ್ಯಗಳು. ಎಲ್ಲ ಸಾಮ್ಯಗಳು ದೇವರ ರಾಜ್ಯದ ಕುರಿತಾಗಿ. ಸುವಾರ್ತೆ ಅನ್ನುವಂಥದ್ದು ದೇವರ ರಾಜ್ಯದ ಕುರಿತಾಗಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿದೆ ಎಂಬುದಾಗಿ ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ, ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಸದ್ವರ್ತಮಾನ ಅನ್ನುವಂಥದ್ದು, ಸುವಾರ್ತೆ ಅನ್ನುವಂಥದ್ದು ದೇವರ ರಾಜ್ಯ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ವೇರಯ್ಯ ನಾನಿರುವಲ್ಲಿ ನೀವಿರಬೇಕು. ಸೊ ನಾವು ಸಾರಬೇಕಾಗಿರುವಂತ ಸುವಾರ್ತೆ ಎನ್ನುವಂಥದ್ದು ನಿತ್ಯತ್ವದ ಕುರಿತಾಗಿ, ಈ ಲೋಕದ ಲೌಕಿಕತೆ ಕುರಿತಾಗಿ ಅಲ್ಲ, ಈ ಲೋಕದಲ್ಲಿ ಕಾಣುವಂತ ಸುಖದ ಕುರಿತಾಗಿ ಅಲ್ಲ, ಈ ಲೋಕದಲ್ಲಿ ಕಾಣುವಂತಹ ಆಡಂಬರದ ಕುರಿತಾಗಿ ಅಲ್ಲ, ಐಶ್ವರ್ಯದ ಕುರಿತಾಗಿ ಅಲ್ಲ. ಪ್ರಿಯರೇ, ಇವೆಲ್ಲವೂ ಸೈತಾನನ ಬೋಧನೆಗಳು. ಸಮೃದ್ಧಿ ಸೈತಾನನ ಬೋಧನೆ. ನಾನು ಹೇಳಿದೆ, 19ನೇ ಶತಮಾನದಲ್ಲಿ ಬಂದಂತಹ ಒಂದು ಕಲ್ಟ್ ಆಗಿತ್ತು ಪ್ರಾಸ್ಪರಿಟಿ. ಸಮೃದ್ಧಿ ಅನ್ನುವಂಥದ್ದು 19ನೇ ಶತಮಾನದಲ್ಲಿ ಬಂದಂಥದ್ದು. ಅಲ್ಲಿ ತನಕ ಇರಲಿಲ್ಲ ಇದು ಕ್ರೈಸ್ತತ್ವದಲ್ಲಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸುವಾರ್ತೆ ಏನು? ಪರಲೋಕ ರಾಜ ಬರ್ತಾ ಇದೆ, ದೇವರ ಕಡೆಗೆ ತಿರ್ಕೊಳ್ರಿ. ದೇವರೇನ್ ಮಾಡುದು? ತನ್ನ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿ ಆತನ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರ ಕಲ್ಪಿಸಿದ್ದಾರೆ. ಸೊ ನಾನು ನೀನೇನ್ ಮಾಡ್ಬೇಕು? ಈ ಯೇಸು ಕ್ರಿಸ್ತನ ಮಕ್ಕಳಾಗಿ ಬದುಕಬೇಕಷ್ಟೇ. ಅದಕ್ಕೆ ಹೇಳಿದ್ದು ಮತ್ತಾಯ 5, 6, 7 ಓದ್ರಿ. ನಿಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಬೇಕಾದದೆಲ್ಲವೂ ಬರೆಯಲ್ಪಟ್ಟಿದೆ. ಸೊ ನಿನ್ನ ಮತ್ತು ದೇವರ ಸಂಬಂಧ ಹೇಗಿರಬೇಕು? ಮತ್ತಾಯ 5ನೇ ಅಧ್ಯಾಯ. ನಿನ್ನ ಮತ್ತು ಮನುಷ್ಯರ ಸಂಬಂಧ ಹೇಗಿರಬೇಕು? ಮತ್ತಾಯ 6ನೇ ಅಧ್ಯಾಯ. ಇದು ಸುವಾರ್ತೆ. ನಿನಗೆ ಮನೆ ಸಿಕ್ಕುತ್ತೆ, ಮಕ್ಕಳಾಗುತ್ತೆ, ಕೆಲಸ ಸಿಕ್ಕುತ್ತೆ, ಇದೆಲ್ಲ ಸುವಾರ್ತೆ. ಇದು ಕಣಿಯೋನು ಬೇಕಾದ್ರೆ ಹೇಳ್ತಾನೆ. ಸೊ ನೀನು ನಾನು ಸಾರಬೇಕಾಗಿರೋ ಸುವಾರ್ತೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕೆ ಲೋಕಕ್ಕೆ ಬಂದನು ಎಂಬುವಂಥದ್ದು ನಂಬತಕ್ಕದ್ದು ಎಂಬ ಸದ್ವರ್ತಮಾನ. ನೋಡಿ, ಪೇತ್ರ ಹೇಳ್ದ, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಅಪೊಸ್ತಲರ 4ನೇ ಅಧ್ಯಾಯ. ಇದು ನಾವು ಸಾರಬೇಕಾದಂತ ಸುವಾರ್ತೆ. ಆದ್ರೆ ಇವತ್ತು ನಾವು ಸಾರುವಂತ ಸುವಾರ್ತೆ ಏನಾಗಿದೆ?
ಇದು ನಿಜವಾದ ಸುವಾರ್ತೆಯಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋಗಿದ್ದಲ್ಲ ಹೋಯ್ತು, ಇನ್ನಾದ್ರೂ ಹೋಗ್ದಂಗೆ ಕಾಪಾಡ್ಕೊಳ್ರಿ. ಏನು ನಿಮ್ಮ ಆರ್ಥಿಕತೆ ಕುರಿತಾಗಿ ನಾನು ಹೇಳ್ತೇನೆ. ಎಲ್ಲೆಡೆಯಿಂದ ಎಲ್ಲೆಡೆಗೆ ಏನು ಮಿಷನ್. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ದ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದೇನೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಆದರೆ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸನ ಮಾಡಿಸ್ರಿ, ಹಾಗೂ ನಾನು ನಿಮಗೆ ಬೋಧಿಸಿದ್ದನ್ನೆಲ್ಲ ಅವರಿಗೆ ಉಪದೇಶ ಮಾಡ್ರಿ. ಯೇಸು ಸ್ವಾಮಿ ಬೋಧಿಸಿರುವಂಥದ್ದೇನು? ಪರಲೋಕ ರಾಜ್ಯ. ಮತ್ತಾಯನ ಸುವಾರ್ತೆ ನಾನು ಹೇಳ್ಕೊಂಡ್ ಬಂದಿದ್ದು ಅದ್ರ 7ನೇ ಸಾಮೆ ಹೇಳ್ತಾ ಇದೆ. ಒಬ್ಬ ಏನ್ ಮಾಡ್ದ, ಬಲೆಯನ್ನು ಬೀಸ್ತಾ, ಸಮುದ್ರದಲ್ಲಿ ಬಲೆಯನ್ನು ಬೀಸ್ತಾ, ಎಲ್ಲ ವಿಧವಾದ ಮೀನುಗಳು ಆ ಬಲೆಯಲ್ಲಿ ತುಂಬಿಕೊಂಡವು. ಅದನ್ನು ದಡಕ್ಕೆ ತಂದಾಗ ಒಳ್ಳೆ ಮೀನುಗಳನ್ನ ಪುಟ್ಟಿಯಲ್ಲಿ ಹಾಕದ, ಕೆಟ್ಟ ಮೀನುಗಳನ್ನ ಬಿಸಾಡ್ಬಿಟ್ಟ. ಸೊ ನಮ್ಮ ದೌತ್ಯ, ವೆದರ್ ಪೀಪಲ್ ಹಿಯರ್ ಆರ್ ನಾಟ್ ಸೆಕೆಂಡ್ರಿ. ನೋಡಿ, ಗಿಲ್ಯಾದಿನಿಂದ ಸಮಾರ್ಯಕ್ಕೆ ಬಂದಂತಹ ಪ್ರವಾದಿ ಎಲಿಯ ಯಾರಿಗೆ? ಆಹಾಬನಿಗೆ ಹೇಳ್ದ, ನಾನು ಸೂಚಿಸಿದ ಹೊರತು ಮಳೆ ಬೀಳೋದಿಲ್ಲ. ಅವನು ತನ್ನನ್ನು ತಗ್ಗಿಸಿಕೊಳ್ಳಿಲ್ಲ. ಕಿರಿತಳ್ಳದಿಂದ ಚಾರಾಸ್ತಕ್ಕೆ ಹೋದಂತಹ ಇದೇ ಏಲಿಯ ಅಲ್ಲಿದ್ದಂತಹ ವಿಧವೆಗೆ ಹೇಳ್ದ, ನಾನು ಸೇವೆ ಮಾಡುತ್ತಿರುವಂತ ಯೆಹೋವನಾಣೆ, ನಿನ್ನ ಮೊಗೆಯಲ್ಲಿರುವಂತ ಎಣ್ಣೆ ನಿನ್ನ ಹಿಟ್ಟು ತೀರೋದಿಲ್ಲ ಎಂಬುದಾಗಿ ಹೇಳಿದಾಗ ಅವನ ಮಾತಿಗೆ ವಿಧೇಯಳಾಗಿ ಮೊದಲು ಏನ್ ಮಾಡ್ಲು, ರೊಟ್ಟಿಯನ್ನ ಎಲಿಯನಿಗೆ ಕೊಟ್ಲು. ನಂತರ ಆ ಬರಗಾಲ ಮುಗಿಯುವ ತನಕ ಅವಳು, ಅವಳ ಮಗನು, ಎಲಿಯನು, ಆಕೆಯ ಬಂಧು ಬಳಗದವರು ಬರಗಾಲ ತೀರುವ ತನಕ ಮಳೆ ಬಂದು ಬೆಳೆ ಬೆಳೆದು ಆ ಬೆಳೆ ಹಿಟ್ಟಾಗುವ ತನಕ ಅವರಿಗೆ ಬೇಕಾದಂತಹ ಹಿಟ್ಟು, ಎಣ್ಣೆ ಆ ಪಾತ್ರೆಯಲ್ಲಿ ಇದ್ದಿತು. ನಿಯೋಗ. ಪ್ರೀತಿಯ ದೇವಜನರೇ, ಯೋಚನೆ ಮಾಡಿ. ಸೊ ದೇವರು ನನಗೆ ಕೊಟ್ಟಂತ ನಿಯೋಗದಲ್ಲಿ ನಾನು ನಂಬಿಗಸ್ತನಾಗಿದ್ದೇನೆ. ನಾನು ಹೇಳಿದೆ ಮತ್ತಾಯನ ಸುವಾರ್ತೆಯಲ್ಲಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಇನ್ನಾತರಿಂದ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಸೊ ನಮ್ಮ ನಿಯೋಗ ಈ 21ನೇ ಶತಮಾನದಲ್ಲಿ, ಈ 2025ರಲ್ಲಿ ಜೀವಿಸುತ್ತಿರುವಂತಹ ಪ್ರತಿ ಕ್ರೈಸ್ತನಿಗೆ, ಪ್ರತಿ ಕ್ರೈಸ್ತಳಿಗೆ ದೇವರು ಕೊಟ್ಟಿರುವಂತಹ ನಿಯೋಗ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನಾವು ಆಡುವಂತ ಒಂದು ಹಾಡಿದೆ, ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ. ಭಯಂಕರ ಜೋರಾಗಿ ಆಡ್ತೇವೆ. ಆದ್ರೆ ಇವತ್ತು ಒಂದೊಂದು ಹಳ್ಳಿಯಲ್ಲಿ ಇವತ್ತು 4 ಚರ್ಚ್ಗಳಿದ್ದಾವೆ. ಒಂದೇ ಓಡಿಯಲ್ಲಿ 3 ಚರ್ಚ್ ಇದ್ದಾವೆ. ಯಾಕೆ? ಒಂದು ಸಾಲದ 1 kg ಮಟನ್ಗೆ 1 kg ಉಪ್ಪು ಹಾಕ್ತೀವಿ ನಾವು, 1 ಸ್ಪೂನ್. ಸೊ ನಾನು ಹೇಳುವಂಥದ್ದು 1 ಗ್ರಾಮಕ್ಕೆ ಒಬ್ಬ ಕ್ರೈಸ್ತ ಸಾಕು, ಜಾಸ್ತಿ ಬೇಡ. ಓಡ್ಬೇಕಲ್ಲಿಂದ, ಬಾಕಿ ಹೋಗ್ಬಿಡಿ. ಎಲ್ಲಿ ಕ್ರೈಸ್ತರಿಲ್ವೋ ಅಲ್ಲೋಗಿ ಅಲ್ಲಿ ಮನೆ ಬಾಡಿಗೆ ಮಾಡಿ. ಬೋಧನೆ ಮಾಡಬೇಡಿ, ಹಾಡಾಡಬೇಡಿ, ಜೋರ ಪ್ರಾರ್ಥನೆ ಮಾಡಬೇಡಿ, ಬೈಬಲ್ ಓದಬೇಡಿ, ಕ್ರೈಸ್ತರಾಗಿ ಬದುಕಿ. ಆಗಲ್ವಾ? ಇದು ನಿಯೋಗ, ಇದು ಸೇವೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಯಾರ ಮನೆ ದುಡ್ಡು ಎಲ್ಲ ಮನೆ ಜಾತ್ರೆ. ಇಲ್ಲಿಂದ ಜನ ದುಡ್ಡು ಕಳ್ಸ್ಕೊಡ್ತಾರೆ,
ಅದನ್ನು ತಗೊಂಡು ನಾವು ಇಲ್ಲಿರೋರು ಆ ಕಡೆ ಹಂಚುತ್ತಾರೆ, ಬಾಚಿಬಿಟ್ಟು. ಎಲ್ಲ ಕೊಡಲ್ಲ, ಒಟ್ಟಿಗೆ ಕೊಡಲ್ಲ, ಅದು ಕೈಯಾಗಿ ಬಾಚ್ತಾರೆ. ಒಂದು ಗ್ರಾಮದಲ್ಲಿ ಒಂದು ವಿಶ್ವಾಸ, ಒಂದು ಕುಟುಂಬ ಸಾಕು. ಪ್ರಿಯರೇ, 1969 ನಾನು ಹುಟ್ಟಿರಲಿಲ್ಲ. ನಾನು ಹುಟ್ಟಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ಇದೇ ಕರ್ನಾಟಕ ಜಿಲ್ಲೆ, ಕರ್ನಾಟಕ ರಾಜ್ಯ, ಸಾರಿ ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲೂಕು, ಬಂಡಿಗುಡ್ಡ ಎಂಬ ಸ್ಥಳದಲ್ಲಿ ಒಂದೇ ಒಂದು ಕುಟುಂಬ. ನಮ್ಮ ತಾಯಿ, ನನ್ನ ತಂದೆ ಮಕ್ಕಳಾಗಿರಲಿಲ್ಲ. ಅವ್ರಿಗೆ ಎಷ್ಟು ಮದುವೆ ಆಗಿರೋ ಸಂದರ್ಭ ಅನ್ಸುತ್ತೆ ಅವ್ರದ್ದು. ನಮ್ಮ ಅಣ್ಣಂದಿರು ಇರ್ಬೋದು, ನಮ್ಮ ಅಣ್ಣಂದಿರು ಇದ್ರು ಅನ್ಸುತ್ತೆ ಆ ಟೈಮಲ್ಲಿ. ಒಂದೇ ಕುಟುಂಬ, ಬಾಕಿ ಎಲ್ಲರೂ ಅಕ್ರೈಸ್ತರು. ಪ್ರಾರ್ಥನೆ ಮಾಡಿದ್ರು ಕುತ್ಕೊಂಡು. ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಪಾಪ. ನಮ್ಮಮ್ಮ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರು. ಭಾಷೆ ಗೊತ್ತಿಲ್ಲ, ಗೊತ್ತಿರೋದು ಒಂದೇ ಒಂದು ಭಾಷೆ, ಮಲಯಾಳಂ ಭಾಷೆ. ಕನ್ನಡ ಗೊತ್ತಿಲ್ಲ. ಗೊತ್ತಿರೋದು ಒಂದೇ ಒಂದು ಅಲ್ಲೆಲ್ಲಿಯ ಸ್ತೋತ್ರ ಹೇಳಕ್ಕೆ. ಅಲ್ಲೆಲ್ಲಿಯ ಸ್ತೋತ್ರ ಹೇಳ್ಕೊಂಡು ಕುತ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಅಲ್ಲೆಲ್ಲಿಯ ಸ್ತೋತ್ರ ಹೇಳಿದ್ಲು, ಪ್ರಾರ್ಥನೆ ಮಾಡಿದ್ಲು. ಪ್ರಿಯರೇ, ದೇವರು ಅಲ್ಲಿಗೆ ಒಬ್ಬ ಸೇವಕರನ್ನು ಕಳಿಸ್ಕೊಟ್ರು. ಅದು ರೈಲ್ವೆ ಹಳ್ಳಿಗಳ ಒಂದು ಮೈನ್ಸ್. ಅದು ಅಲ್ಲಿರುವಂತಹ ಕಲ್ಲನ್ನ ಭದ್ರಾವತಿಗೆ ತಗೊಂಡು ಹೋಗೋದಕ್ಕೆ ಒಂದು ರೈಲ್ವೆ ಹಳಿ ಇತ್ತು. ಆ ರೈಲ್ವೆ ಹಳಿಗಳ ಮೂಲಕ ಒಬ್ಬ ವ್ಯಕ್ತಿ ನಡ್ಕೊಂಡ್ ಬಂದ, ಒಬ್ಬ ತಮಿಳ್ ಪಾಸ್ಟ್ರು. ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಯಾರೋ ಹೇಳಿದ್ರು, ಒಂದು ಕುಟುಂಬದ ಕ್ರೈಸ್ತರು ನಮ್ಮ ಮನೆಗೆ ಬಂದ್ರು. ಬೇರೊಂದು ಕ್ಯಾಥಲಿಕ್ ಫ್ಯಾಮಿಲಿ ಇತ್ತು, ನಮ್ಮ ಮನೆಗೆ ಬಂದ್ರು. ಅಲ್ಲಿ ನಮ್ಮ ತಂದೆ ಅಲ್ಲಿ ಪಕ್ಕದಲ್ಲಿ ಅವ್ರಿಗೆ ವಾಸ ಮಾಡೋದಕ್ಕೆ ಒಂದು ಸ್ಥಳವನ್ನು ಏರ್ಪಡಿಸ್ಕೊಟ್ರು. ಅವು ಬಂದಂತಹ ಸೇವಕ ಅಲ್ಲಿ ಸೇವೆ ಶುರು ಮಾಡಿದ್ರು. ಸಭೆ ಕಟ್ಟಲ್ಪಟ್ಟಿತ್ತು, ಆತ್ಮಗಳು ಗೆದ್ರು. ಇವತ್ತು ಅಲ್ಲಿ 100ಕ್ಕಿಂತ ಅಧಿಕ ಪಾಸ್ಟರ್ಗಳು ಅಲ್ಲಿಂದ ಎದ್ದು ಬಂದ್ರು. ನಿಯೋಗ ದೇವರು ಕಳಿಸಿದ ಎಲ್ಲಿಂದ? ಕೇರಳದಿಂದ ಕಳಿಸ್ಕೊಟ್ರು ದೇವರು ನಮ್ಮಮ್ಮನ್ನ. ಸೊ ನಾನು ಅವ್ರು ದೊಡ್ಡವ್ರು ಮಾಡೋಕ್ಕೋಸ್ಕರ ಹೇಳಿಲ್ಲ, ತಿರ್ಕೊಂಡು ಹೋಗ್ಬಿಟ್ರು ಅವರು. ನಿಯೋಗ ಅದು. ಸೊ ದೇವರ ನಿಯೋಗ ನೆರವೇರಿಸುವುದಕ್ಕೆ ಭಾಷೆ ನಿನಗೆ ಅಡ್ಡಿಯಲ್ಲ. ಆಕೆ ಮಾಡಿದ್ದೇನು? ಅಲ್ಲಿ ಕುತ್ಕೊಂಡು ಸ್ತೋತ್ರ ಮಾಡಿದ್ಲು, ಉಪ್ಪಾಗಿದ್ಲು, ಬೆಳಕಾದ್ಲು ದೇಶಕ್ಕೆ. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಇದು ಕಟ್ಟು ಕಥೆಯಲ್ಲ. ಇದು ನನ್ನ ಸ್ವಂತ ಅನುಭವದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನಿಯೋಗ ಫ್ರಮ್ ಎವ್ರಿವೇರ್ ಟು ಎವ್ರಿವೇರ್. ಎಲ್ಲಿಂದ? ಕೇರಳದಿಂದ ಬಂಡಿಗುಂಡಕ್ಕೆ ದೇವರ ನಿಯೋಗ. ಸೊ ದೇವರು ನಿಮ್ಮನ್ನ ಆಯಾ ಸ್ಥಳಗಳಲ್ಲಿ ಹಾಕಿರುವಂಥದ್ದು ಜನರಿಗೆ ನಾಮ ಹಾಕಕ್ಕೋಸ್ಕರ ಅಲ್ಲ. ಕ್ರೈಸ್ತರೇ, ಉಪ್ಪಾಗಿರ್ರಿ, ಬೆಳಕಾಗಿರ್ರಿ. ಈ ಮಾತುಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮತ್ತೊಂದು ಆವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಕರ್ತನೇ, ನಿಯೋಗ ಎಲ್ಲೆಡೆಯಿಂದ ಎಲ್ಲೆಡೆಗೆ. ಕರ್ತನೇ, ನಾವು ಪ್ರತಿದಿನ ಹಲವು ಸ್ಥಳಗಳಿಗೆ ಪ್ರಯಾಣ ಮಾಡ್ತೇವೆ ಸ್ವಾಮಿ. ಹಲವು ವ್ಯಕ್ತಿಗಳನ್ನು ನಾವು ಭೇಟಿ ಮಾಡ್ತೇವೆ. ಹಲವು ವ್ಯಕ್ತಿಗಳೊಟ್ಟಿಗೆ ನಾವು ಒಡನಾಡ್ತೇವೆ, ಮಾತನಾಡ್ತೇವೆ, ವ್ಯವಹಾರವನ್ನು ನಡೆಸ್ತೇವೆ. ಅಪ್ಪ ತಂದೆ, ಸೊ ಇಂದಿನಿಂದ ಈ ಒಂದು ವಾರ ನಿಮ್ಮ ಮಕ್ಕಳು ಒಡನಾಡುವಂತಹ ಪ್ರತಿ ವ್ಯಕ್ತಿಗಳೊಂದಿಗೆ, ಅವರು ಓಡಾಡುವಂತಹ ಪ್ರತಿ ಸ್ಥಳಗಳಲ್ಲಿ ನಿನ್ನ ನಿಯೋಗದೊಂದಿಗೆ ಚಲಿಸುವಂತೆ, ನಿನ್ನ ನಿಯೋಗದೊಂದಿಗೆ ಮಾತನಾಡುವಂತೆ ನಿನ್ನ ಸಹಾಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಪಾಪಿದ ತಂದೆ, ಈ ಸಂದರ್ಭದಲ್ಲಿ ಕರ್ತನೆ ಅನೇಕರು ಕರ್ತನೆ ಈ ದುರ್ಬೋಧಕರ ಸುಳಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರಪ್ಪ. ದೇವರೇ,
ಈ ಕಳ್ಳು ಸುಬಿನಿಂದ ಅವರನ್ನು ಬಿಡುಗಡೆ ಮಾಡು. ಯಥಾರ್ಥವಾದ ಆ ದೈವಿಕತೆಯಲ್ಲಿ, ಆ ದೈವಿಕವಾದ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು ಸ್ವಾಮಿ. ಈ ಮುಂಜಾನೆ ಕರ್ತನೇ, ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಧಾರಾಳವಾಗಿ ಆಶೀರ್ವದಿಸು. ಈ ಒಂದು ವಾರ ಕರ್ತನೆ, ನಮ್ಮ ನಿಯೋಗವನ್ನು ನಾವು ಪೂರ್ತಿಗೊಳಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಕಲ ಸದಾ ಕಾಲವು ನೆಲೆಗೊಂಡಿರಲಿ. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.